ಕ್ಯಾಪ್ಷನ್ ಆಯ್ತಾ? ಹಲೋ, ದಯವಿಟ್ಟು ಪ್ರೇಕ್ಷಕರು ಎಲ್ಲರೂ ಈಚೆ ಸ್ವಲ್ಪ ಸೈಡ್ ಬರಬೇಕು. ಪ್ರೇಕ್ಷಕರು ಪ್ಲೀಸ್, ಫೈನಲ್ ಮ್ಯಾಚ್ ನಡೀತದೆ, ಎಲ್ಲ ಈಗ ಸೈಡ್ ಬರ್ರಿ ಪ್ಲೀಸ್. ಪ್ರೇಕ್ಷಕರು ದಯವಿಟ್ಟು ಹಿಂದೆ ಬರಬೇಕು. ಫೈನಲ್ ಮ್ಯಾಚ್ ನಡೀತದೆ, ದಯವಿಟ್ಟು ಹಿಂದೆ ಬರಬೇಕು ಪ್ರೇಕ್ಷಕರು. ಶಾಸಕರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಮೋನಿಶ್ ಅವರ ಹುಟ್ಟುಹಬ್ಬದ ಕೇಕ್ ಕಟ್ ಮಾಡೋಕ್ಕೆ ಶಾಸಕರು ಮೇಲೆ ಬರ್ತಾ ಇದ್ದಾರೆ. ದಯವಿಟ್ಟು ಪ್ರೇಕ್ಷಕರು ಸೈಡ್ ಬರಬೇಕು. ಪ್ರೇಕ್ಷಕರು ಸೈಡ್ ಬರಬೇಕು. ಫೈನಲ್ ಮ್ಯಾಚ್ ಅವಕಾಶ ಮಾಡಿಕೊಡ್ಬೇಕು. ಸ್ವಲ್ಪ ಸೈಡ್ ಬಿಡು, ಸೈಡ್ ಬಿಡು, ಹೀಗೆ ಬರ ನಿಂತ್ಕೋ. ಲಾಂಗ್ ಲಾಂಗ್ ಕೊಡು, ಲಾಂಗು to you, happy birthday to you, Moni. ಇಬ್ರು ಹಾಕೊಳ್ರಿ. ಮೋಹನ್ ರೆಡ್ಡಿ ಸೇರ್ಸಿ ಹಾಕೊಳ್ರಿ. ಇಲ್ಲ ಮೋಹನ್ ರೆಡ್ಡಿ. ಹ್ಯಾಪಿ ಬರ್ಡೇ ಟು ಮೋನಿಶು. ಇರೋ ಸ್ವಲ್ಪ ಸಹಾಯ ಬಿಡ. ಎರಡು ಇನ್ನಿಂಗ್ಸ್ ಹೊಸ ಬಾಲೆ. ದಯವಿಟ್ಟು ಅಲ್ಲಿ ಟ್ರೋಫಿ ಆಮೇಲೆ ಪ್ರೈಸ್ ಮೂಮೆಂಟ್ ಅಲ್ಲಿ ಸುರೇಶನ್ ಕೊಟ್ಟಾದ್ಮೇಲೆ ಇದು ಮಾಡಬೇಕು. ದಯವಿಟ್ಟು ಶಾಸಕರಿಗೆ ಅವಕಾಶ ಮಾಡ್ಬೋದು. ಕೇಳ್ಕೊತೀರ ಮೇಲೆ ಹಲೋ, ದಯವಿಟ್ಟು ಪ್ರೇಕ್ಷಕರು ಸೈಡ್ ಬರ್ಬೇಕಂತ ವಿನಂತಿ.
ವರ್ಧಾ ಅಣ್ಣ ಹೇಳ್ತಾರೆ ಮ್ಯಾಚ್ ಸ್ಟಾರ್ಟ್ ಮಾಡ್ಬೇಕಂತ. ಎಲ್ಲ ಪ್ರೇಕ್ಷಕರು ಸೈಡ್ ಬರಬೇಕು. ಅಂಪೈರ್ಸ್ ಮ್ಯಾಚ್ ಸ್ಟಾರ್ಟ್ ಮಾಡಿ. ಸ್ಟೇಜ್ ಮುಂದೆ ಇನ್ನೂ ಬರ್ರಿ. ಸ್ಟೇಜ್ ಮುಂದೆ ಇನ್ನೂ ಬರಲ್ಲ ಸರ್. ದಯವಿಟ್ಟು ಬೌಂಡ್ರಿ ಬಿಟ್ಟು ಬನ್ನಿ ಎಲ್ಲರೂ. ಫೀಲ್ಡಿಂಗ್ ತಂಡ ವಾರ್ಡ್ ನಂಬರ್ 33 ವಾಜಿದ್ ಸರ್ ನೇತೃತ್ವ ತಂಡ ಹಾಗೂ ಫೈನಲ್ ನ ಬ್ಯಾಟಿಂಗ್ ತಂಡ ವಾರ್ಡ್ ನಂಬರ್ 21 ಆನಂದ ನೇತೃತ್ವದ ತಂಡ. ಸರ್ ದಯವಿಟ್ಟು ಇಂದ ಈಚೆ ಬರೆಯಲ್ಲ. 33 ಕ್ಯಾಪ್ಟನ್ ಪುಟ್ಟ, 21 ಕ್ಯಾಪ್ಟನ್ ಅರುಣ್. ಎರಡು ಮಾಜಿ ಕಾರ್ಪೊರೇಟ್ಗಳ ಒಂದು ಯುದ್ಧವನ್ನು ನಡೆಯುತ್ತಿದೆ ಈಗ. 21 ವಾರ್ಡ್ ಹಾಗೂ 33 ವಾರ್ಡ್ನ ಫೈನಲ್ ಯುದ್ಧ. ಫೀಲ್ಡಿಂಗ್ ಮಿಸ್ಬೇಕಾಗಿ ವಿನಂತಿ 33 ವಾರ್ಡ್ ಅವ್ರನ್ನ. ಬ್ಯಾಟ್ಸ್ಮನ್ ಆದ ಅಮಿತ್ ಹಾಗೂ ಇಲ್ಲೂ ಸ್ಟೇಜ್ ಮೇಲೆ ಪಂದ್ಯಾವಳಿ ನೀವು ನೋಡ್ಬೇಕಾಗಿ ವಿನಂತಿ. ಎಲ್ಲಿ ನೋಡಿದ್ರಲ್ಲಿ ದಯವಿಟ್ಟು ಸ್ಟೇಜ್ ಮೇಲೆ ಶೆಟ್ಟಿ ಸ್ಟೇಜ್ ಚೇರ್ ಹಾಕಿ ಕುಣಿಸ್ಬಿಟ್ಟು ಶೆಟ್ಟಿ. ಇಲ್ಲಾಂದ್ರೆ ಸ್ಕೋರ್ ಯಾರು ಬರ್ತಾರೆ? ಸ್ಕೋರರ್ ರೆಡಿ ಇದಾರೇನಪ್ಪ? ಮುನ್ರಾಮಣ ಮ್ಯಾಚ್ ಸ್ಟಾರ್ಟ್ ಆಯ್ತು. ಫೈನಲ್ ಸ್ವಲ್ಪ ನೋಡ್ರಿ. ಫೋಟೋ ಇಟ್ಕೊಂತೀರಿ ಯಾರು ನೋಡಿ. ಸನ್ಮಾನ ಕಾರ್ಯಕ್ರಮ ಇದೆ. ಸುರೇಶನ್ಗೆ ಸಮಯ ಅಭಾವ ಇರೋದ್ರಿಂದ ದಯವಿಟ್ಟು ಲೀಡರ್ಗಳು ಸ್ವಲ್ಪ ಸಹಕರಿಸಬೇಕು. ಓಕೆ ನಮ್ಮ ಸೀನಿಯರ್ಸ್ ಲೀಡರ್ ಸ್ವಲ್ಪ ಸಹಕರಿಸಬೇಕು. ಮ್ಯಾಚ್ ಸ್ಟಾರ್ಟ್ ಮಾಡಪ್ಪ. ನೀವಿಲ್ಲ ಕಾಮಿಟೇಟ್ರು ಹಲೋ ಡಿಜೆ ಸರ್. ಸುರೇಶ್ ಅವರಿಗೆ ಕಾಲಾವಕಾಶ ಇಲ್ಲ, ಸಮಯ ಅಭಾವ ಇದೆ. ಅವರು ಮತ್ತೆ ಹೋಗ್ಬೇಕಾಗಿದೆ ಎಲ್ಲ ಬೇರೆ ಕಾರ್ಯಕ್ರಮಕ್ಕೆ. ಸ್ಕೋರ್ ಬರೆಯೋಕೆ ಜಾಗ ಇಲ್ಲ. ಹಲೋ ಸ್ವಲ್ಪ ನೋಡ. ಲಾಸ್ಟ್ ಮ್ಯಾಚ್ ಅಲ್ಲ, ಕೊಡಿ ಫುಲ್ಲು ಅಣ್ಣ. ಲಾಸ್ಟ್ ಮ್ಯಾಚ್ ಅಲ್ಲ, ಕೊಡಿ ಡಿಜೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ದಯವಿಟ್ಟು ಸೀನಿಯರ್ಸ್ ಸ್ವಲ್ಪ ಹೇಳ್ರಿ, ಕೇಳ್ರಿ. ಫೈನಲ್ ಮ್ಯಾಚ್ ಸ್ಟಾರ್ಟ್ ಮಾಡಿಸ್ಬೇಕಾ ಬೇಡ ಸಮಯ? ಹಲೋ ಓಕೆ ಸರ್. ಎರಡು ತಂಡದ 12 ಆಟಗಾರರು ಬರಬೇಕು ಸರ್. 2 ತಂಡದ 12 ಆಟಗಾರರು ಬನ್ನಿ ಎನ್ನುವ ಸೂಚನೆ ರವಾನಿಸಿಕೊಳ್ತಾ ಇದ್ದಾನೆ. ಪಂದ್ಯ ವೀಕ್ಷಣೆಯಲ್ಲಿರ್ತಕ್ಕಂಥ ನಮ್ಮ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಒಂದೆಡೆ ಅಭಿನಂದಿಸಿಕೊಳ್ತಾ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದ್ದಾನೆ. ಪ್ರತಿಕ್ರಿಯೆಗಳು ಸಲ್ತಾ ಇದೆ.
ಫುಲ್ ಶಾಟ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಎಕ್ಸ್ಟ್ರಾ ಲೆಗ್ ಸೈಡ್ ಮುಖಾಂತರವಾಗಿ ಚೆಂಡು ಹಾದು ಹೋಗಿದೆ. ಕೇವಲ ಒಂದೊಟ್ಟಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಒಟ್ಟಿಗೆ ಅವಕಾಶಗಳು ಮಾತ್ರ ಅಂಕಿಅಂಶ ಪಡೆದ ಸೇರಿಕೊಳ್ತಾ ಇದೆ. ಸೀಮಿತ 8 ಓವರ್ಗಳ ಪಂದ್ಯಾಟಗಳು ಅಂತಿಮ ಫೈನಲ್ ಆಟಕ್ಕಾಗಿ 2 ತಂಡ ಸೆಣಸಾಟವನ್ನು ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆ 2 ಎಸೆತ ಇನ್ನೂ ಕೂಡ ನದಿಮಾನದ ಉಳಿತಾ ಇದೆ. ಸುಂದರ್ ತೊಡತಕ್ಕೆ ಪ್ರಯತ್ನ ಪಟ್ಕೊಟ್ರು. ತನ್ಮೂಲಕವಾಗಿ ಪವರ್ ಪ್ಲೇ ವಿಭಾಗದಲ್ಲಿ ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಬರ್ತಾ ಇದೆ. ಭದ್ರ ತಡೆಗೋಡೆ ನಿರ್ಮಿಸಿಕೊಳ್ಳುವಂತಹ ಒಂದು ಪ್ರಯತ್ನದ ನಡುವೆ ಯಶಸ್ಸು ಸಿಗ್ತಾ ಇದೆ. ಓಟಗಳಿಗೆ ಕಡಿವಾಣವನ್ನು ನದೀಮ್ ಹಾಕಿ ಕೊಡ್ತಾ ಇದ್ದಾರೆ. ತಾನು ಎಸೆದಿರ್ತಕ್ಕಂಥ ಎಸೆತಗಳೆಲ್ಲವೂ ಕೂಡ ಶೂನ್ಯವಾದರಿಗೆ ಮುತ್ತಿಡ್ತಾ ಇದೆ. ಉತ್ತಮ ರೀತಿಯ ಎಸೆತಗಾರಿಕೆಗಳು ಮಾತ್ರ ಅಂಕಿಅಂಶ ಪಡೆದು ಸೇರ್ತಾ ಇದೆ. ಮತ್ತೆ ಬೆಳೆಸುವಂತಹ ಪ್ರಯತ್ನಗಳು ಮಾಡಿದ್ರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 6 ಚೆಂಡಿನ ಮುಕ್ತಾಯದ ಬಳಿಕ 1 ಓಟಗಳ ದಾಖಲಾತಿಗಳು ಮಾತ್ರ ಅಂಕಿಅಂಶ ಪಡೆದು ಸೇರಿಕೊಳ್ತಾ ಇದೆ. 6 ಚೆಂಡಿನ ಮುಕ್ತಾಯದ ಬಳಿಕ ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ ಎಸೆತಗಾರಿಕೆ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರವಾಗಿ ಒಂದು ಉದ್ದರಿಯನ್ನು ಕೂಡ ಬಲಿಷ್ಠ ಕೊಂಡಿಯನ್ನು ತನ್ನ ಮಡಿಲಿಗೆ ಸರಿಸಿಕೊಳ್ತಾ ಇದ್ದಾರೆ. ಅಫ್ರೀದ್ ಹಲೋ, ಮುಜಂಬಿಲ್ ಸಾಹೇಬ್ರೆ, ಆರ್.ಟಿ. ನಗರ್ ಬ್ಲಾಕ್ ಪ್ರೆಸಿಡೆಂಟ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮುಜಂಬಿಲ್ ಸಾಹೇಬ್ರೆ, ಆರ್.ಟಿ. ನಗರ್ ಬ್ಲಾಕ್ ಪ್ರೆಸಿಡೆಂಟ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೊದಲ ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2ನೇ ಬಾರಿ ಅಫ್ರೀದ್, 2ನೇ ಬಾರಿ ತನ್ಮೂಲಕ ಗುಡದ ಹಿಂಬದಿಲಿ ಉದ್ದರಿ ಆಘಾತಗಳು ಬರ್ತಾ ಇದೆ. ಔಟ್ ತೀರ್ಪುಗಳು ಬರ್ತಾ ಇದೆ. ಅಮಿತನ ಉದ್ದರಿ ಆಘಾತ. ಅಮಿತ್ ವಾಪಸಾತಿಯನ್ನು ಕಂಡುಕೊಳ್ಳುವಂತ ಪ್ರಯತ್ನ. ತನ್ಮೂಲಕ ಇನ್ನೂರು ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಅನಂತ ಅಂಕಣಕ್ಕೆ ಆಗಮಿಸಿಕೊಂಡು ತಂಡದ ಒಟ್ಟಾರೆ ಓಟಗಳು 1ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅತಿಕ್ರಮಣ ಓಟಗಳು ರವಾನಿಸಿಕೊಂಡ್ರು. ವೈಡ್ ಸೂಚನೆಗಳ ಉಚಿತ ಹುಡುಗರ ರೂಪದ ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. ವೈಡ್ ಸೂಚನೆಗಳ ರವಾನಿಸಿಕೊಂಡ್ರು. 1 ಓಟಗಳ ಸೇರ್ಪಡೆ ಬರ್ತಾ ಇದೆ. ಅಫ್ರೀದ್ ಎಸೆತಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಬಲ್ಲದ ಸಾಮರ್ಥ್ಯದ ಬೌಲರ್ ಕೂಡ. ದಿಲ್ ಸ್ಕೋಪ್ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ತನ್ಮೂಲಕವಾಗಿ ನೇರ ಗುರಿಯನ್ನು ಮಾಡ್ತಾ ಇದ್ದಾನೆ. ಡೈರೆಕ್ಟ್ ಹಿಟ್ ಸಾಗ್ತಾ ಇದೆ. ಪ್ರಯತ್ನವನ್ನು ಪಟ್ಕೊಟ್ರು. 2 ಓಟಗಳ ಸೇರ್ಪಡೆಗಳು ಬರ್ತಾ ಇದೆ. ಯಾವುದೇ ರೀತಿಯ ಆಘಾತಗಳು ಕಂಡುಕೊಳ್ತಾ ಇಲ್ಲ. 2 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸುರಕ್ಷಿತವಾಗಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 2 ಉದ್ದರಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ತಂಡ ರೊಟೇಟ್ ರೂಪದ ಆಟವನ್ನು ಜೊತೆಗಾಗಿ ನಿರೀಕ್ಷಿತ ಆಟಗಾರಿಕೆ ಅಂಕಣ ಒಳಭಾಗದಲ್ಲಿ ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅಫ್ರೀದ್ ಎಸೆತಗಾರಿಕೆ ಭಾಗದಲ್ಲಿ ಪವರ್ ಪ್ಲೇ 9 ಗಜಗಳನ್ನು ಒಟ್ಟುಕೊಂಡು ಸ್ವೀಪ್ ಶಾಟ್ಗೆ ಯತ್ನವನ್ನು ಮಾಡಿದ್ರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ.
ಓಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇಲ್ಲ. ಓಟಗಳ ಶೂನ್ಯತೆಯನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಉತ್ತಮ ರೀತಿ ಎಸೆತಗಾರಿಕೆಯನ್ನು ಮಾಡಬಲ್ಲಂತ ಸಾಮರ್ಥ್ಯದ ಎಸೆತಗಾರಿಕೆಯನ್ನು ದಾಂಡುಗಾರಿಕೆ ವೈಫಲ್ಯತೆ ಮಾಡಿಕೊಡುವಂತಹ ಪ್ರಯತ್ನಗಳು ಎಸೆತಗಾರಿಕೆ ವಿಭಾಗದಿಂದ ಬರ್ತಾ ಇದೆ. ಫೈನಲ್ ಪಂದ್ಯಾಕೂಟ ಅಂತಿಮ ನೋಡುಗರ ಮೊದಲ ಇನ್ನಿಂಗ್ಸ್ ಜರುಗಿಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ನ 2ನೇ ಓವರ್ನ ಕೊನೆಯ ಚೆಂಡಿಗಾಗಿ ಅಫ್ರೇದ್ ಕೊನೆ ಬಾರಿ ಸುಂದರತೆ ಚೆಂಡು ತನ್ನ ಮೂಲಕವಾಗಿ ಊಟಗಳ ಅವಕಾಶಗಳು ಬರ್ತಾ ಇದೆ. ಕವರ್ಸ್ ಗಲ್ಲಿ ಪಾಯಿಂಟ್ ಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳ ಮುಖಾಂತರವಾಗಿ ನೋಟುಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಡೆಯನ್ನು ಸೇರ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ 5 ಓಟಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ 7 ಇಂಪಾರ್ಟೆಂಟ್ ಉದ್ದರಿಗಳು ನೆಲಕ್ಕುರುಳ್ತಾ ಇದೆ. ಸಬಲರ 3ನೇ ಓವರ್ನ ಮೊದಲ ಚೆಂಡಿಗಾಗಿ ನಾಸಿಕ್ ಇವರನ್ನು ಕರೆತರುವ ಪ್ರಯತ್ನಗಳು. ಐದಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಒಟ್ಟುಗಳು. ದೊಡ್ಡದ ಸೇರ್ಪಡೆಗಳು ಬರ್ತಾ ಇದೆ. ಸುಂದರತೆ ಚೆಂಡು ಸಡನ್ಲಿ ರೇಸ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಲೆಗ್ ಸ್ಟಿಪ್ ಹೊರ ತಿರುವನ್ನು ಕಂಡಿರ್ತಕ್ಕಂಥ ಚೆಂಡು ಅತಿಕ್ರಮಣ. ಯಾವುದೇ ರೀತಿಯ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಶೂನ್ಯ ಮಾದರಿಗೆ ಮುತ್ತಿಡ್ತಾ ಇದೆ. ಮತ್ತೆ ನೆಟ್ಟನೇರನೆ ದಾಖಲಿಸುವಂತಹ ಪ್ರಯತ್ನಗಳು ಸಾಗಿತ್ತು. ಬ್ಯಾಕ್ ಟು ಬೌಲರ್ ಆಡಿದ ಪ್ರದರ್ಶನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅಂತಿಮ ಶ್ರೇಷ್ಠತೆ ಪಡೆದುಕೊಳ್ಳಬೇಕಾಗಿರ್ತಕ್ಕಂಥ ಪಂದ್ಯಾಕೂಟ ಅಂತಿಮ ನೋಡುಗರ ಕಣ್ಣುಗಳಿಗೆ ಅಂತಿಮ ಕ್ಷಣಗಣನೆಗಳು ಮಾತ್ರ ಜರುಗ್ತಾ ಇದೆ. ಈ ಪಂದ್ಯ తర్వాత ಕೇವಲ ಪ್ರಶಸ್ತಿ ಸುತ್ತು ಮಾತ್ರ ಐದು ಉಳಿದುಕೊಳ್ತದೆ. ಉತ್ತಮ ರೀತಿಯ ಚೆಂಡು ತನ್ನ ಮೂಲಕ ಲೆಗ್ ಸೈಡ್ ಮುಖಾಂತರವಾಗಿ ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟದ ಸೇರ್ಪಡೆಗಳು ಬರ್ತಾ ಇದೆ. ಒಂಟಿ ಓಟಗಳ ಅವಕಾಶಗಳು ಲಭಿಸಿಕೊಳ್ತಾ ಇದೆ. MLA ಕಪ್ ಸಾಗ್ತಾ ಇದೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಕ್ರೀಡಾಪಟುಗಳಿಗೆ ಒಂದು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಗಣ್ಯಾದಿ ಗಣ್ಯ ವ್ಯಕ್ತಿಗಳು, ಶ್ರೀಮಂತ ಮನದಾನಿಗಳು ನಮ್ಮ ಪದ ವೀಕ್ಷಣೆಯಿಂದ ತೆರಳ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾವೆ. ನಮ್ಮ ಪಂದ್ಯಾಟಕ್ಕೆ ಇಷ್ಟು ಹೊತ್ತು ನಿಮ್ಮ ಕಾಲಹರಣವನ್ನು ವೆಚ್ಚಗೊಳಿಸಿಕೊಂಡು ಪಂದ್ಯಾಟವನ್ನು ವೀಕ್ಷಿಸಿದ್ದೀರಿ. ನಿಮಗೂ ಕೂಡ ಅಭಿನಂದನೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾನೆ.
18 ಚೋಣಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಒಟ್ಟುಗಳು 8ಕ್ಕೆ ಸಾಗ್ತಾ ಇದೆ. 3 ಉದ್ದರಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ತಂಡ 8 ಓಟಗಳನ್ನು ದಾಖಲಾತಿಯಲ್ಲಿ ಪಡೆದುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನು ಕೂಡ 24 ಚೇಣಿನ ಆಟ ಬಾಕಿ ಉಳಿತಾ ಇದೆ ಮೊದಲನೇ ಸೆಷನ್ ನಲ್ಲಿ. ಶುಭ ಅಷ್ಟದ ಮುಖಾಂತರವಾಗಿ ಬೆಳಗ್ಗಿನ ದೀಪೋತ್ಸವನ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯ ಕೂಡ ಅಂತಿಮ 9:30 ತಾಸಾದ್ರೂ ಕೂಡ ಮೊದಲ ಸೆಷನ್ ಇನ್ನೂ ಕೂಡ ಜಮಾವಣೆಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ಗಾಗಿ ಮತ್ತೆ ಅಫ್ರೀದ್ ಇವರನ್ನು ಕರೆತರುವ ಪ್ರಯತ್ನಗಳು ಸಾಗಿತ್ತು. ಹೆಚ್ಚಿನ ಅಂಶ ಹೊಸ ಆಟಗಾರನಿಗೆ ಎಸೆತಗಾರಿಕೆ ನೀಡಿಕೊಡ್ತಾ ಇಲ್ಲ. ಮತ್ತೆ ಪಾರ್ಟ್ ಟೈಮ್ ರೂಪದಲ್ಲಿ ಅಫ್ರೀದ್ ಸುಂದರತೆ ಚೆಂಡು ತನ್ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಓಟಗಳನ್ನು ಕಸಿಯುವಂತ ಪ್ರಯತ್ನ ಮಾಡಿದ್ರು. ಗೂಟದ ಹಿಂಬದಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಸುಂದರತೆ ಚೆಂಡು ಔಟಿಗಾಗಿ 3ನೇ ಅಂಪೈರ್ನ ಮೊರೆ ಹೋಗ್ತಾ ಇದ್ದಾರೆ. ಅದು ಯಾವ ರೀತಿಯ ತೀರ್ಪುಗಳು ಬರ್ತದೆ ನೋಡ್ಬೇಕಷ್ಟೇ. 3ನೇ ಅಂಪೈರ್ನ ತೀರ್ಪುಗಳು ಅದು ಯಾವ ರೀತಿ ಅವರು ಹೋಗ್ತದೆ ನೋಡ್ಬೇಕಷ್ಟೇ. ಸುಂದರತೆ ಚೆಂಡು ಓದರಿ ಆಘಾತದ ತೀರ್ಪುಗಳು ಹೊರಹೊಮ್ತಾ ಇದೆ. ಅಂದರೆ 3ನೇ ಅಂಪೈರ್ನ ವೈಸ್ ಸ್ಪೋರ್ಟ್ಸ್ನ ಟೆಕ್ನಿಕಲ್ ಕಾರ್ಯನಿರ್ವಹಣೆಯಲ್ಲಿರ್ತಕ್ಕಂಥ 3ನೇ ಅಂಪೈರಿಗೆ ಅಭಿನಂದಿಸಿಕೊಳ್ತಾ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದ್ದಾನೆ. ಹೊಸ ಆಟಗಾರ ವಿನೋದ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಬರಸಿಳಿಲಿನ ಹೊಡೆತಗಾರ ಇವಾಗ ತನ್ನ ದಾಪುಗಾಲನ್ನು ಅಂಕಣ ಒಳಭಾಗದಲ್ಲಿ ದಾಖಲೆಯನ್ನು ಇಟ್ಟುಕೊಳ್ತಾ ಇದ್ದಾನೆ. ವಿನೋದ್ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಎಸೆತಗಾರಿಕೆ ಭಾಗದಲ್ಲಿ ಅಫ್ರೀದ್ ನಿರೀಕ್ಷಿತ ಹೊಡೆತಗಳು ಬರಬೇಕಾಗಿರ್ತಕ್ಕಂಥ ಸಾಧ್ಯದ ಪರಿಸ್ಥಿತಿ ಅಷ್ಟೇ. ಮತ್ತೆ ಅಫ್ರೀದ್ ಎಸೆತಗಾರಿಕೆ ಭಾಗದಲ್ಲಿ ತಟ್ಟಿಮುಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನ. ಥರ್ಡ್ ಮ್ಯಾನ್ ಪಾಯಿಂಟ್ ಭಾಗದಲ್ಲಿ ದಬ್ಬುವಂತಹ ಪ್ರಯತ್ನಗಳು ಸಾಗಿತ್ತು. ಒಂದು ಓಟಗಳ ಜಾಣ್ಮೇತ ಆಟಗಾರಿಕೆ ಅಂಕಣ ಭಾಗದಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ಕ್ಯಾಲ್ಕುಲೇಟಿಂಗ್ ಗೇಮ್ ಅನ್ನು ಅಂಕಣ ಭಾಗದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಅಫ್ರೀದ್ ಎಸೆತಗಾರಿಕೆ ಭಾಗದಲ್ಲಿ MLA ಕಪ್ 2022 ಸಾಗ್ತಾ ಇದೆ. ಅಂತಿಮ ನೋಡುಗರ ಕಣ್ಣುಗಳಿಗೆ ಅಂತಿಮ ಕ್ಷಣಗಣನೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ನೇರವಾಗಿ ಗೂಟಕ್ಕೆ ತಗಲ್ತಾ ಇದೆ. ಓದರಿ ಆಘಾತ. ಔಟ್ ತೀರ್ಪುಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನೋರ್ವನ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಹಸಿನ ಅಂಕಣಕ್ಕೆ ಪ್ರವೇಶಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ವಾರ್ಡ್ ನಂಬರ್
ಒಂದನೇ ವಾರ್ಡ್ನ ಆಟಗಾರನಾಗಿ ಮತ್ತೆ ಅಫ್ರೀದ್ ಎಸೆತಗಾರಿಕೆ ಭಾಗದಲ್ಲಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ರೊಟೇಟ್ ರೂಪದ ಆಟವನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದರ ಹೆಚ್ಚುವರಿ ಓಟಗಳು ಬರ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ತಂಡದ ಒಟ್ಟಾರೆ ಓಟಗಳು 10ಕ್ಕೆ ಸಾಗ್ತಾ ಇದೆ. ಸುಂದರತೆ ಆಟ ತನ್ಮೂಲಕವಾಗಿ ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ರೊಟೇಟ್ ರೂಪದ 30 ಮುಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ವಿನೋದ್ ಮತ್ತು ಯಾಸ್ರೀನ್ ಹೊಂದಾಣಿಕೆ ಆಟಗಾರಿಕೆಯನ್ನು ಅಂಕಣ ಭಾಗದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅಫ್ರೇದ್ ಕೊನೆಯ ಚೆಂಡಿಗಾಗಿ ಪೂರ್ಣಾಂತವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಮತ್ತೆ ಬ್ಯಾಕ್ ಟು ಬೌಲರ್ ಆಟದ ಪ್ರದರ್ಶನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದೋಟದ ಸೇರ್ಪಡೆ ಒಂಟಿ ಓಟದ ಪೂರೈಕೆಯ ಮುಖಾಂತರವಾಗಿ 12ಕ್ಕೆ ಸಾಗ್ತಾ ಇದೆ. ತಂಡದ ಒಟ್ಟಾರೆ ಒಟ್ಟುಗಳು 24 ಚೆಂಡಿನ ಮುಕ್ತಾಯದ ಬಳಿಕ ಇನ್ನೂ ಕೂಡ 18 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಇನ್ನೂ ಕೂಡ 24 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಮತ್ತೆ 5ನೇ ಓವರ್ಗಾಗಿ ಮತ್ತೆ ನದೀಮ್ ಇವರನ್ನು ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ನದೀಮ್ ಎಸೆತಗಾರಿಕೆಯನ್ನು ನೀಡಿಕೊಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಸುಂದರತೆ ಆಟ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದರ ಅಂಕಿ ರೂಪದಲ್ಲಿ ಓಟಗಳ ಸೇರ್ಪಡೆ ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆಗಳು ನದೀಮ್ ಎಸೆದಿರ್ತಕ್ಕಂಥ ಮೊದಲ ಎಸೆತಕ್ಕೆ ಬರ್ತಾ ಇದೆ. ಸುಂದರತೆ ಆಟಕ್ಕೆ ಪ್ರದರ್ಶನ ಮಾಡಿದ್ರು. ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗಿತ್ತು. ಮಿಡೋನ್ ಮತ್ತು ನೇರ ವಿಭಾಗದ ನಡುವೆ ಚೆಂಡು ತೂರಿ ಹೋಗ್ತಾ ಇದೆ. ಓಟಗಳಿಗೆ ಅವಕಾಶಗಳು 2ರ ರೂಪದಲ್ಲಿ ಬರ್ತಾ ಇದೆ. ಅವಳಿ ಒಟ್ಟುಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಡೆದ ಸೇರಿಕೊಳ್ತಾ ಇದೆ. ವಿನೋದನ ದಾಂಡಿನ ಮುಖಾಂತರವಾಗಿ ಮತ್ತೆ ಅದೇ ಎಸೆತಗಾರಿಕೆ ಭಾಗದಲ್ಲಿ ವಿನೋದ್ ಸ್ಟ್ರೈಕರ್ ಪಡೆದುಕೊಳ್ತಾ ಇದ್ದಾರೆ. ಸ್ಟಂಪ್ ಔಟ್ ಮಾಡಿಕೊಂಡು ಬೇಯಿಸುವಂತಹ ಪ್ರಯತ್ನಗಳು ಸಾಗಿತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ಟಂಪ್ ಔಟ್ ಮಾಡಿಕೊಂಡು ಬೇಯಿಸುವಂತಹ ಪ್ರಯತ್ನ ತಳಕ ಬೌಂಡ್ರಿ 4 ಓಟದ ಸೇರ್ಪಡೆಗಳು ಬರ್ತಾ ಇದೆ. ಆಕರ್ಷಕ ಮಟ್ಟದ 4 ಓಟಗಳು ವಿನೋದನ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ವಿನೋದ ಇವಾಗ ಚೇತರಿಕೆಯನ್ನು ಹೊಂದಿಕೊಳ್ತಾ ಇದ್ದಾನೆ. ಆಗಮಿಸಿಕೊಂಡು 30 ಮುಟ್ಟಿ ಓಟಗಳನ್ನು ದಾಖಲಿಸಿಕೊಂಡು ಸ್ಥಿರತೆಯನ್ನು ಪಡೆದುಕೊಂಡಿದ್ರು. ತದನಂತರ ನದೀಮನ 4ನೇ ಚೆಂಡಿಗೆ 4 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ.
5ನೇ ಬಾರಿ ಸ್ಟಂಪೌಟ್ ಮಾಡಿಕೊಂಡು ಮತ್ತೆ ಬೆಳೆಸುವಂತಹ ಪ್ರಯತ್ನ ಗುಡದ ಹಿಂಬದಿಯಲ್ಲಿ ಚೆಂಡು ಸಾಗ್ತಾ ಇದೆ. ಬಹಳಷ್ಟು ಚುರುಕಿನ ಒಟ್ಟುಗಾರಿಕೆ, ಹೊಂದಾಣಿಕೆ ಒಟ್ಟುಗಾರಿಕೆ ಬರ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಯಾಸೀನ್ ಹಾಗೂ ವಿನೋದನ ನಡುವೆ ಆ ನಿಟ್ಟಿನಲ್ಲಿ ಓಟಗಳ ಪೂರೈಕೆ 20ಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಓಟುಗಳು. ಅಂತಿಮ ಬಾರಿ ನದೀಮ್, ಅಂತಿಮ ಚೆಂಡಿಗಾಗಿ ನದೀಮ ತಟ್ಟಿಮೊಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನ ಮತ್ತೆ ಓಟದ ಪೂರೈಕೆ ಆಗ್ತಾ ಇದೆ. ರಿಸ್ಕಿ ಸಿಂಗಲ್ ಮುಖಾಂತರವಾಗಿ 21ಕ್ಕೆ ಸಾಗ್ತಾ ಇದೆ. 5 ಓವರ್ 30 ಚೆಂಡಿನ ಮುಕ್ತಾಯದ ಬಳಿಕ 21ಕ್ಕೆ ಸಾಗ್ತಾ ಇದೆ. ಇನ್ನೂ ಕೂಡ 18 ಚೆಂಡಿನ ಆಟ ಮೊದಲನೇ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಆರನವರ್ನ ಮೊದಲ ಸತಕ್ಕಾಗಿ ರಹೀಂ ರವನ್ನು ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ಮೊದಲನೆಯ ಸೆಷನ್ ಇನ್ನೂ ಕೂಡ ಜಾರಿಯಲ್ಲಿ ಕಂಡುಕೊಳ್ತಾ ಇದೆ. ಯಾಸೀನ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಎಸೆತಗಾರಿಕೆಗಳು ಬರ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸುರಕ್ಷಿತವಾಗಿ ಚೆಂಡು ಗೂಡದ ಹಿಂಬದಿಯಲ್ಲಿ ಸಾಗ್ತಾ ಇದೆ. ಓಟ ನಿಗ್ರಹಿತ ಚೆಂಡುಗಳು ಗೂಡದ ಹಿಂಬದಿಯಲ್ಲಿ ಗೂಟ ರಕ್ಷಣಾ ಕೈ ಸೇರ್ಪಡೆ ಚೆಂಡುಗಳು. ಸುಂದರತೆ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು. ತನ್ಮೂಲಕ ಕ್ಯಾಚ್ ಪಡೆಯಬೇಕಾಗಿರ್ತಕ್ಕಂಥ ಸಂದರ್ಭವನ್ನು ಕೈ ಚೆಲ್ತಾ ಇದ್ದಾರೆ. ರನ್ನಿಂಗ್ ಕ್ಯಾಚ್ ಪಡೆಯಬೇಕಾಗಿರ್ತಕ್ಕಂಥ ಸಂದರ್ಭಗಳನ್ನು ಕೈ ಚೆಲ್ಲಿದ್ರು. ಅವರ ಬಲಾಢ್ಯ ಬಿರುಸಿನ ನಂಬುಗೆ ಆಟಗಾರನ ಕ್ಯಾಚ್ ಕೈ ಚೆಲ್ಲಿದೆ. ಪಂದ್ಯಾಟದ ಅಂತಿಮ ಜಯದ ಆದಿಯತ ಶ್ರೇಷ್ಠ ಮಟ್ಟದವರೆಗೂ ಕೂಡ ಹೋರಾಡಬಲ್ಲಂತ ಪ್ರತಿಷ್ಠಿತ ಕ್ರೀಡಾಪಟು ಆ ನಿಟ್ಟಿನಲ್ಲಿ ಜೀವದಾನ ಪಡೆದುಕೊಳ್ತಾ ಇದ್ದಾರೆ ಯಾಸೀನ್. ಮತ್ತೆ ರಹೀಂ ಎಸೆದಿರ್ತಕ್ಕಂಥ ಎಸೆತ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಅತಿಕ್ರಮಣ ಒಟ್ಟುಗಳು ಬರ್ತಾ ಇದೆ. ವೈಡ್ ಸೂಚನೆ ರವಾನಿಸಿಕೊಂಡ್ರು. ಲೆಗ್ ಸ್ಟಿಪ್ ಹೊರತಿರುವನ್ನು ಚೆಂಡು ಕ್ರಮಿಸ್ತಾ ಇದೆ. ವೈಡ್ ಸೂಚನೆಗಳು ರವಾನಿಸಿಕೊಳ್ತಾ ಇದ್ದಾರೆ. ತೀರ್ಪುಗಾರರು ತನ್ನ 2 ಬಾಹುಗಳನ್ನು ಸಮಾಂತರವಾಗಿ ಚಾಚಿಕೊಂಡು ವೈಡ್ ಸೂಚನೆಗಳನ್ನು ರವಾನಿಸಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಹೀಂ ಮತ್ತೆ ಎಸೆತಗಾರಿಕೆ ಭಾಗಕ್ಕೆ ಬರ್ತಾ ಇದ್ದಾನೆ. 4ನೇ ಬಾರಿ ಮತ್ತೆ ನೋ ಬಾಲ್ ಸೂಚನೆಗಳ ರವಾನೆ ಆಗ್ತಾ ಇದೆ. 21 ವಾರ್ಡ್ನ ಆಟಗಾರರಿಗೆ ಕೊಂಚ ಮಟ್ಟಿಗೆ ಅದೃಷ್ಟ ಕೈ ಹಿಡಿಯುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ನೋ ಬಾಲ್ ಜೊತೆಗಾಗಿ ಫ್ರೀ ಹಿಟ್ ಅವಕಾಶ. ಫ್ರೀ ಹಿಟ್ ಅವಕಾಶಕ್ಕೆ ಯಾವುದೇ ರೀತಿಯ ಅಂಕಣ ಒಳಭಾಗದಲ್ಲಿ ಸಮಾಲೋಚನೆ ಮಾಡಬಾರದು. ಅಂಪೈರ್ನ ತೀರ್ಮಾನಗಳು ಈ ಪಂದ್ಯಾಟದಲ್ಲಿ ಅಂತಿಮವಾಗಿರ್ತದೆ. ಫ್ರೀ ಹಿಟ್ ಅವಕಾಶಗಳು ದೊರಕ್ತಾ ಇದೆ. ವಿನೋದನಿಗೆ ಫ್ರೀ ಹಿಟ್ ಅವಕಾಶ.
ಸ್ಟಾಂಪ್ ಔಟ್ ಮಾಡಿಕೊಂಡು ಬೆಸುವಂತಹ ಪ್ರಯತ್ನ, ಮತ್ತೆ ವೈಡ್ ಸೂಚನೆ ರವಾನೆ ಆಗ್ತಾ ಇದೆ. ಅತಿಕ್ರಮಣ ಒಟ್ಟುಗಳು ಬರ್ತಾ ಇದೆ. ಉಚಿತ ಹುಡುಗರ ರೂಪದ ಅದೃಷ್ಟದ ಒಟ್ಟುಗಳು ಮತ್ತೆ ಅಂಕಿಅಂಶ ಪಡೆಯಲು ಸೇರಿಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ಕುಗ್ಗತೆಯನ್ನು ಕಂಡಿರ್ತಕ್ಕಂಥ ತಂಡ ಇವಾಗ ದಾಂಡಿಗತನ ರೂಪದಲ್ಲಿ ಚೇತರಿಕೆಯನ್ನು ಹೊಂದ್ತಾ ಇದೆ. ಎಸೆತಗಾರರಿಗೂ ಕೂಡ ದಾಂಡುಗಾರರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಓಟಗಳನ್ನು ಉಚಿತವಾಗಿ ಬಿಟ್ಟು ಕೊಡ್ತಾ ಇದ್ದಾರೆ. ಮತ್ತೆ ರಹೀಂ ಸ್ಟ್ಯಾಂಪ್ ಔಟ್ ಮಾಡಿಕೊಂಡು ಬೇಯಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಮಿಡಾನ್ ವಿಭಾಗಕ್ಕೆ ದಾಖಲಿಸುವಂತಹ ಪ್ರಯತ್ನಗಳ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ ವಿನೋದನ ದಾಂಡಿನ ಮುಖಾಂತರವಾಗಿ. ಮತ್ತೆ ರಹೀಂ ಸಂದಾವತಿಯ ಚೆಂಡು, ಒಟ್ಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇಲ್ಲ. ತಂಡದ ಒಟ್ಟಾರೆ ಒಟ್ಟುಗಳು 26ರಲ್ಲಿ ಸಾಗಿ ಬರ್ತಾ ಇದೆ. ಅಂತಿಮ ಚೆಂಡಿಗಾಗಿ ರಹೀಂ, 6ನೇ ಓವರ್ನ ಅಂತಿಮ ಚೆಂಡಿಗಾಗಿ ರಹೀಂ. ಅಂತಿಮ ಬಾರಿ ಮತ್ತೆ ಬೇಯಿಸುವಂತಹ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಾಂಡುಗಾರನಿಗೆ ಚೆಂಡಿನ ಪರಿಚಯವಾಗ್ತಾ ಇಲ್ಲ. ಸುರಕ್ಷಿತವಾಗಿ ಗುಡ್ಡದ ಹಿಂಬದಿ ಚೆಂಡು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 6 ಓವರ್ ಮುಕ್ತಾಯದ ಬಳಿಕ 26ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. 12 ಚೆಂಡಿನ ಒಳಭಾಗದಲ್ಲಿ 26 ಆಸುಪಾಸು ಓಟಗಳನ್ನು ದಾಖಲಿಸಿಕೊಂಡ್ರೆ ಘನತೆ ಮೊತ್ತ ಒಂದು ವೇಳೆ ಲೆಕ್ಕಾಚಾರ ಹಾಕಿಕೊಂಡು 30-35 ಆಸುಪಾಸು 12 ಚೆಂಡಿನ ಒಳಭಾಗದಲ್ಲಿ ದಾಖಲಿಸಿಕೊಂಡ್ರೆ ಗೌರವಾನ್ವಿತ ಮೊತ್ತವಾಗಿ ದೊರಕ್ತದೆ. ಆ ನೆಲೆಯಲ್ಲಿ ಎಸೆತಗಾರರು ಅದ್ಯಾವ ರೀತಿ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾರೆ ನೋಡ್ಬೇಕಷ್ಟೇ. ಏಳನೇ ಓವರ್ಗಾಗಿ ಇನ್ನೂ ಕೂಡ ಮೊದಲ ಶಶಿಯನ್ನು ಜಾರಿಯಲ್ಲಿ ಕಂಡುಕೊಳ್ತಾ ಇದೆ. ಅಂಕಲ್ ಅನುವಾಗದಲ್ಲಿ ವಿನೋದ್ ಮತ್ತು ಯಾಸಿನ್ ಬಲಾಢ್ಯ ವಿರುಸಿನ ಆಟಗಾರ ಸಿದ್ಧತೆಯನ್ನು ಕಂಡುಕೊಂಡ್ರೆ ಎಸೆತಗಾರಿಕೆ ವಿಭಾಗಕ್ಕೆ ಮತ್ತೆ ನಾತಿಕ್ ಇವರನ್ನು ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ನಾತಿಕ್ ಮೊದಲ ಚೆಂಡಿಗಾಗಿ ಸುಂದರತೆ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು. ಸೀಮಿತ ಪ್ರದೇಶ ಒಳಭಾಗವನ್ನು ಚೆಂಡು ಕ್ರಮಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಸೀನ್ ಸ್ಟ್ರೈಕರ್ ಪಡೆದುಕೊಂಡ್ರು. 27ಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಒಟ್ಟುಗಳು. 27ಕ್ಕೆ ಸಾಗ್ತಾ ಇದೆ. 27 ಲಾಸ್ ಆಫ್ 5 ವಿಕೆಟ್ಸ್. ನಾತಿಕ್ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆ ಚೆಂಡು, ಅತಿಕ್ರಮಣ ಒಟ್ಟುಗಳು ಬರ್ತಾ ಇದೆ. ಅಭಿಷೇಕ್ ಹೊರತಿರುವನ್ನು ಚೆಂಡು ಕ್ರಮಿಸಿಕೊಳ್ಳುವ ಕಾರಣಾಂತರವಾಗಿ ವೈಡ್ ಸೂಚನೆಗಳು ರವಾನಿಸಿಕೊಳ್ತಾ ಇದ್ದಾರೆ. ಅತಿಕ್ರಮಣ ಒಟ್ಟುಗಳು ಅಕ್ರಮ ಎಸೆತಗಳು ಮಾತ್ರ ಅಂಕಿಅಂಶ ಪಡೆಯನ್ನು ಸೇರಿಕೊಳ್ತಾ ಇದೆ. ಉಚಿತ ಓಟಗಳು ಮತ್ತೆ ನಾತಿಕ್ ಎಸೆತಗಾರಿಕೆ ಭಾಗದಲ್ಲಿ ಸುಂದರ ಚೆಂಡು ಕವರ್ಸ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಬರ್ತಾ ಇದೆ. ಒಂಟಿ ಒಟ್ಟುಗಳ ಅವಕಾಶಗಳು ಬರ್ತಾ ಇದೆ. ಚೆಂಡಿಗೆ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ, ಒಂದೋಟದ ಸೇರ್ಪಡೆ 29ಕ್ಕೆ ಸಾಗಿಕೊಳ್ತಾ ಇದೆ. ಇನ್ನು ಕೂಡ 7ನೇ ಓವರ್ನ 4 ಚೆಂಡು ಉಳಿತಾಯವನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ ಮೊದಲನೇ ಸೆಷನ್ನಲ್ಲಿ 3ನೆಯ ಚೆಂಡು ಊಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇಲ್ಲ. ಕೆಳ ಅಂಚಿಗೆ ಚೆಂಡು ಹಾದು ಹೋಗ್ತಾ ಇದೆ. ಊಟ ನಿಗೃಹಿತ ಚೆಂಡುಗಳು.
ಸುಂದರತೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಬರ್ತಾ ಇದೆ. ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಡೆಲಿವರಿ. ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಮಾತ್ರ ಅಂಕಿಅಂಶ ಪಡೆದ ಸೇರಿಕೊಳ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಅಂತಿಮ ಹಂತದಲ್ಲಿ ದಾಂಡುಗಾರ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾನೆ. ಸ್ಟ್ಯಾಂಪ್ ಔಟ್ ಮಾಡಿಕೊಂಡು ಬಯಸುವಂತಹ ಪ್ರಯತ್ನಗಳು ಸಾಗಿತ್ತು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ವಿನೋದ್ ದಾಂಡು ಓಟಗಳ ದಾಖಲಾತಿ ಬರ್ತಾ ಇಲ್ಲ. ಸ್ಥಿರತೆಯನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಿದ್ರು. 7 ಓವರ್ ಮುಕ್ತಾಯದ ಬಳಿಕ 29ಕ್ಕೆ ಸಾಗ್ತಾ ಇದೆ. ಇನ್ನು ಕೂಡ 6 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಇವತ್ತಿನ ಆರಂಭ ದಿನ ಮುಂಜಾನೆಯ ದಿನ ಅಮೃತಾಸ್ತ್ರದ ಮುಖಾಂತರವಾಗಿ ದೀಪೋತ್ಸವವನ್ನು ಕಂಡಿರ್ತಕ್ಕಂಥ ಪಂದ್ಯ ಕೂಡ ಅಂತಿಮ ನೋಡುಗರ ಕ್ಷಣಗಣನೆಗಳು ಮಾತ್ರ ಜರುಗ್ತಾ ಇದೆ. ಈ ಪಂದ್ಯ ತರುవాత ಏನು ಪ್ರಶಸ್ತಿ ಸುತ್ತು ಮಾತ್ರ ಉಳಿತಾಯವನ್ನು ಕಂಡುಕೊಳ್ತದೆ. ಆರನೇ ಓವರ್ನ ಮೊದಲ ಚೆಂಡಿಗಾಗಿ ರಹೀಂ ಇವರನ್ನು ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ರಹೀಂ ಎಸೆತಗಾರಿಕೆ ಭಾಗಕ್ಕೆ ಬರ್ತಾ ಇದ್ದಾರೆ. ಪುಣಾಂತರವಾಗಿ ಬೆದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಅಂತಿಮ ಹಂತದಲ್ಲಿ ಸೀಮಾರೇಖೆ ಬದಲು ಉತ್ತಮ ರೀತಿಯ ಜಂಪಿಂಗ್ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಉದ್ದರಿಯಾಘಾತ ಕ್ಯಾಚ್ ಔಟ್ ರೂಪದ ಉದ್ದರಿಗಳೆಲ್ಲ ಕುರಿತಾ ಇದೆ. ಹೊಸ ಆಟಗಾರ ಶಾಹಿರ್ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. ತಂಡದ ಒಟ್ಟಾರೆ ಒಟ್ಟು 30ಕ್ಕೆ ಸಾಗ್ತಾ ಇದೆ. ಇನ್ನು ಅಂತಿಮ ಮೊದಲ ಸೆಷನ್ 4 ಎಸೆತ ಉಳಿತಾ ಇದೆ. ಮತ್ತೆ ರಹೀಂ 3ನೇ ಚೆಂಡಿಗಾಗಿ ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಸುಂದರತೆ ಚೆಂಡು ತನ್ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ದೊಡ್ಡದ ಸೇರ್ಪಡೆ ಬರ್ತಾ ಇದೆ. ಒಂಟಿ ಓಟಗಳ ಸೇರ್ಪಡೆ ಮುಖಾಂತರವಾಗಿ 31ಕ್ಕೆ ಸಾಗಿಕೊಳ್ತಾ ಇದೆ. ಇನ್ನು ಕೂಡ 3 ಚೆಂಡಿನ ಆಟ ಮೊದಲನೇ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ.
ವ್ಯವಸ್ಥಾಪಕರು ಚೆಂಡಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಪುಣಾಂತರವಾಗಿ ಬೆದರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ಬೆಗ್ 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 ಸಿಕ್ಸರ್. ಆ ರೋಟದ ಸೇರ್ಪಡೆ ತನ್ಮೂಲಕವಾಗಿ ಎಡಗೈ ಆಟಗಾರ ಅಂತಿಮ ಹಂತದಲ್ಲಿ ಆಪತ್ತು ಬಾಂಧವನಾಗಿ ಒದಗ್ತಾ ಇದ್ದಾನೆ. ಸಿಕ್ಸರ್ ಮುಖಾಂತರವಾಗಿ ತನ್ನ ತಂಡದ ಓಟಗಳನ್ನು ಹೆಚ್ಚಳಿಕೆ ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಸವಲತಿಗೆ ಫಲದಾಯಕ 6 ಓಟಗಳು ಬರ್ತಾ ಇದೆ. ಇನ್ನು ಕೂಡ 2 ಎಸೆತ ಉಳಿತಾ ಇದೆ. 5ನೇ ಬಾರಿ ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚುಕ್ಕಿವಾದ ಎಸೆತಗಾರಿಕೆಗಳು ಬರ್ತಾ ಇದೆ. ಸುಂದರತೆ ಚೆಂಡು ಪುನಃವಾಗಿ ಬೆದರ್ತಕ್ಕಂಥ ಚೆಂಡು ತನ್ಮೂಲಕ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಆ ರೋಟದ ಸೇರ್ಪಡೆ ಅಂತಿಮ ಹಂತದಲ್ಲಿ ಆಗಮಿಸಿಕೊಂಡಿರ್ತಕ್ಕಂಥ ಎಡಗೈ ಆಟಗಾರ ಸಾಹಿರ್ 12 ಓಟದ ದಾಖಲಾತಿಯನ್ನು ಮಾಡಿಕೊಂಡ್ರು. ತಾನು ಎದುರಿಸಿದ 3 ಎಸೆತದ ಮುಂದೆ 12 ಓಟಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಆಟಗಾರಿಕೆಯನ್ನು ಅಂತಿಮ ಹಂತದಲ್ಲಿ ತೋರ್ಪಡಿಸಿದ್ರು. ಅಂತಿಮ ಹಂತದ ಚೆಂಡಿಗೆ ದಾಖಲಿಸಿರ್ತಕ್ಕಂಥ ಸಿಕ್ಸರ್ ಪಂದ್ಯಾಟದ ಚಿತ್ರಣಗಳು ಬದಲಾಯಿಸಿರ್ತಕ್ಕಂಥ ನಿದರ್ಶನಗಳಿದೆ. ಜಯಕ್ಕಾಗಿ 44 ಓಟಗಳು ಬರಬೇಕಾಗ್ತದೆ. ಜಯಕ್ಕಾಗಿ 44 ಓಟಗಳು ಬರಬೇಕಾಗ್ತದೆ. ಆರಂಭಿಕ ಸೆಷನ್ ಮುಕ್ತಾಯದ ಬಳಿಕ 44 ಓಟಗಳನ್ನು ಬೆನ್ನಟ್ಟಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿಯ ಆಟಗಾರನ್ನು ಕಣಕ್ಕಿಳಿಸ್ತಾನೆ ನೋಡ್ಬೇಕಷ್ಟೇ. ಒಂದು ಹಂತದ ಅಂತಿಮ ಹಂತದಲ್ಲಿ ಬರುಸಿನ ದಾಂಡಿಗತನವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ
ಸಾಹಿರ್ ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿದ್ರು. ಆ ನಿಟ್ಟಿನಲ್ಲಿ 44ಕ್ಕೆ ಜಯವನ್ನು ವಿರುದ್ಧಾರ್ಥಕ ಆಟಗಾರರಿಗೆ ಒತ್ತಡವನ್ನು ಏರಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆರಂಭಿಕ ದಾಂಡಿಗರ ಅಂಕಣಕ್ಕೆ ಪ್ರವೇಶಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಜಾರ್ ಹಾಗೂ ಹರ್ಷದ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಸೈಕಲ್ ಪಿಚ್ಚಪ್ಪ, ಅದು ಹಿಂದಕ್ಕೆ ಹೋಗಪ್ಪ, ಹಿಂದೆ ಇನ್ನು ಹೋಗಪ್ಪ. ಗಮನಿಸಿಕೊಳ್ಳಿ, 8 ಓವರ್ 44 ಓಟಗಳು ಬರಬೇಕಾಗ್ತದೆ. ತೌಫಿಕ್ ಎರಡನೇ ಇನ್ನಿಂಗ್ಸ್ ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ತೌಫಿಕ್ ರವರ ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ಸುಂದರತೆ ಚೆಂಡು, ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂಟಿ ಒಟ್ಟುಗಳ ಅವಕಾಶಗಳು ಬರ್ತಾ ಇದೆ. ಒಂದು ದೊಡ್ಡದ ಸೇರ್ಪಡೆ ಬಂದಿತ್ತು. ಎರಡನೇ ಬಾರಿ ತೌಫಿಕ್ ರವರು ಸುಂದರದ ಚೆಂಡು, ಓಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚೆಂಡು ಉತ್ತಮ ರೀತಿಯ ಕೇಳ ಹಾದಿಯನ್ನು ತಲುಪ್ತಾ ಇದೆ. ಓಟ ನಿಗೃಹಿತ ಚೆಂಡುಗಳು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಬಲ್ಲಂತ ಸಾಮರ್ಥ್ಯದ ಬೌಲರ್ ಕೂಡ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಎಸೆಯುತ್ತಾ ಇದ್ದಾನೆ. ತೌಫಿಕ್ ತಾನು ಎಸೆದಿರ್ತಕ್ಕಂಥ 2 ಎಸೆತ ಕೂಡ ಕೇವಲ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸುಂದರತೆ ಆಟ ತನ್ಮೂಲಕವಾಗಿ ಉತ್ತಮ ರೀತಿಯ ಕ್ಷೇತ್ರ ಕ್ಷಣನು ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು. ಓಟಗಳಿಗೆ ಮತ್ತೆ ಅವಕಾಶ ಲಭಿಸ್ತಾ ಇಲ್ಲ. ಉತ್ತಮ ರೀತಿಯ ಕ್ಷೇತ್ರ ಕ್ಷಣ ಬರ್ತಾ ಇದೆ. ಆರಂಭಿಕ ಎಸೆತಗಾರನಿಗೆ ತಡೆಗೋಡೆಯನ್ನು ಮಾಡಿಕೊಡುವಂತಹ ಪ್ರಯತ್ನ. ಐದನೇ ಚೆಂಡಿಗಾಗಿ ತೌಫೀಕ್. ಸುಂದರತೆಯ ಚೆಂಡು ತನ್ಮೂಲಕವಾಗಿ ಮತ್ತೆ ಸೀಮಿತ ಪ್ರದೇಶದ ಹೊರಭಾಗವನ್ನು ಚೆಂಡು ಕ್ರಮಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಓಟ್ಗಳ ಅವಕಾಶಗಳು ಬರ್ತಾ ಇದೆ. ದೊಡ್ಡದ ಸೇರ್ಪಡೆ, ಬಾಲ್ ವ್ಯವಸ್ಥೆ ಮಾಡಿಕೊಳ್ಬೇಕು ಸಂಘಟಕರು. ಅಭಿನಂದಿಸಿಕೊಳ್ತಾ ಇದ್ದಾನೆ.
ಕೊನೆಯ ಬಾರಿ ಫೈನಲ್ ಪಂದ್ಯಾಕೂಟ ಅಂತಿಮ ಕ್ಷಣಗಳನ್ನೇ ಎರಡನೇ ಇನ್ನಿಂಗ್ಸ್ ಜರುಗ್ತಾ ಇದೆ. ಎರಡನೇ ಇನ್ನಿಂಗ್ಸ್ ನ ಮೊದಲ ಓವರ್ನ ಅಂತಿಮ ಎಸೆತಕ್ಕಾಗಿ ತೌಫೀಕ್ ಬಹಳಷ್ಟು ಸಮಾಲೋಚನೆ ಮಾಡಿಕೊಡ್ತಾ ಇದ್ದಾರೆ. ಜಾಣ್ಮೆತೆ ಎಸೆತಗಾರಿಕೆಗಳು, ಚೇತರಿಕೆ ಎಸೆತಗಾರಿಕೆಗಳು ಅಂಕಣೊಳಭಾಗದಲ್ಲಿ ಸಾಗಬೇಕಾದ್ರೆ, ಪಂದ್ಯಾಟ ಜಯಿಸಬೇಕಾದ್ರೆ ವಿಕೆಟ್ ಟೇಕಿಂಗ್ ಎಸೆತಗಾರಿಕೆಗಳು ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸುಂದರತೆಯ ಚೆಂಡು ತನ್ಮೂಲಕ ಟಾಪ್ ಆಗಿರ್ತಕ್ಕಂಥ ಚೆಂಡು ಉದ್ದರಿಯಾಘಾತ ಬಲಿಷ್ಠ ಕೊಂಡಿ ಕಳಚಿ ಬೀಳ್ತಾ ಇದೆ. ಭರವಸೆಯ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಡುವೆ ಮೊದಲ ಓವರ್ನ 6ನೆಯ ಚೆಂಡಿಗೆ ಉದ್ದರಿ ಒಪ್ಪಿಸಿಕೊಂಡು ವಾಪಸ್ ಆತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡೇಂಜರಸ್ ದಾಂಡಿಗನ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ನಹೀಂ ಆರು ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಒಟ್ಟುಗಳು 2ರಲ್ಲಿ ಸಾಗ್ತಾ ಇದೆ. ಸಬಲ ಮದನ ಎಸೆತಗಾರಿಕೆ ವಿಭಾಗದಲ್ಲಿ ಚೆಂಡನ್ನು ತಿರುಗಿಸಬಲ್ಲ ಓರ್ವ ಸಾಮರ್ಥ್ಯದ ಎಸೆತಗಾರ ಕೂಡ. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿಯ ಎಸೆತಗಾರಿಕೆ ಬರ್ತದೆ ನೋಡ್ಬೇಕಷ್ಟೇ. ಸುಂದರತೆ ಚೆಂಡು, ಬ್ಲಾಕ್ ಬಾಲ್ ಚೆಂಡುಗಳು ಬರ್ತಾ ಇದೆ. ಊಟಗಳಿಗೆ ಅವಕಾಶಗಳು, ಕಸಿಯುವಂತ ಪ್ರಯತ್ನ, ಮತ್ತೊಂದು ಕೊಂಡು ಕಲಿಸಿ ಬೀಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣ ಬಂದಿತ್ತು. ಕ್ಷೇತ್ರ ರಕ್ಷಣೆ ಜೊತೆಗಾಗಿ ಉತ್ತರಿ ಆಘಾತ ಬರ್ತಾ ಇದೆ. ಔಟ್ ತೀರ್ಪುಗಳು ಬರ್ತಾ ಇದೆ. ಇನ್ನೊಂದು ಬಲಿಷ್ಠ ಕೊಂಡು ಕಲಿಸಿ ಬೀಳ್ತಾ ಇದ್ದಾನೆ. ಒಂದೊಂದು ರೂಪದ ಉತ್ತರಿ ಆಘಾತ, 2ನೇ ಕೊಂಡು ಕಲಿಸಿ ಬೀಳ್ತಾ ಇದೆ. ಹೊಸ ಆಟಗಾರ ಪುಟ್ಟ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಹತ್ತರ ತಾಸಾದ್ರೂ ಕೂಡ ಇನ್ನೂ ಕೂಡ ಕ್ರೀಡಾ ಪ್ರೇಕ್ಷಕರು ನಮ್ಮೊಂದಿಗೆ ಸಹಕರಿಸಿಕೊಂಡು ಪದ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಮಗೆ ಇನ್ನೊಮ್ಮೆ ಅಭಿನಂದಿಸಿಕೊಳ್ತಾ ಅಂಗನೊಳವಾಗಲಲ್ಲಿ ಸಾಕ್ತಾ ಇದ್ದಾನೆ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ಊಟಗಳಿಗೆ ಬೌಂಡ್ರಿ ಬೌಂಡರಿಯನ್ನು ಅಡ್ಡಾಯಿಸುವಂತಹ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಅಂತಿಮ ಹಂತದಲ್ಲಿ ಬೌಂಡರಿ ಅಡ್ಡಾಯಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ 3ನೇ ಬಾರಿ ಮದನ್
ಉತ್ತಮ ರೀತಿಯ ಚೆಂಡು, ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಬರ್ತಾ ಇದೆ. ಓಟ ನಿಗ್ರಿದ ಚೆಂಡುಗಳು ಅಂಕಿಅಂಶ ಬಡಿನ ಸೇರಿಕೊಳ್ತಾ ಇದೆ. ರಿವರ್ ಶಾಟ್ ಅನ್ನು ದಾಖಲಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಉತ್ತಮ ರೀತಿಯ ಎಸೆತಗಾರಿಕೆಗಳು ಬರ್ತಾ ಇದೆ. ಉತ್ತಮ ರೀತಿಯ ಎಸೆತಗಾರಿಕೆಗಳು ಸಾಗ್ತಾ ಇದೆ. ರಿವರ್ ಶಾಟ್ ದಾಖಲಾತಿ ತನ್ಮೂಲಕವಾಗಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಳ್ಳ ತಿರುವನ್ನು ಚೆಂಡು ಕಂಡುಕೊಳ್ತಾ ಇದೆ. ಓಟ ನಿಗ್ರಿದ ಚೆಂಡುಗಳು ತನ್ಮೂಲಕವಾಗಿ ಡಾಟ್ ಅಂಡ್ ಡೆಲಿವರಿ ಚೆಂಡು. ಉತ್ತಮ ರೀತಿಯ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಯುವ ಕ್ರೀಡಾಪಟುಗಳು ಎರಡನೆಯ ಇನ್ನಿಂಗ್ಸ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬಲಿಷ್ಠ 2 ಕೊಂಡಿಯನ್ನು ಕಳಚಿಕೊಂಡ್ರು, ತನ್ನ ಮಡಿಲಿಗೆ ಸುರಿಸಿಕೊಂಡ್ರು. ತದನಂತರ ಎಸೆತಗಾರಿಕೆ ದಾಂಡುಗಾರನ್ನು ಕಟ್ಟಿ ಹಾಕುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಫೈನಲ್ ಪಂದ್ಯಾಕೂಟ. ತಂಡದ ಒಟ್ಟಾರೆ ಒಟ್ಟುಗಳು 3ಕ್ಕೆ ಸಾಗ್ತಾ ಇದೆ. ಸಬಲರ ನಂದ ಸುಂದರದ ಚೆಂಡು, ಒಳ ತಿರುವಂತ ಚೆಂಡು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಮಾತ್ರ ಅಂಕಿಅಂಶ ಪಡೆದು ಸೇರ್ತಾ ಇದೆ. ನಂದ ಎಸೆದಿರ್ತಕ್ಕಂಥ ಮೊದಲ ಎಸೆತಕ್ಕೆ ಉತ್ತಮ ರೀತಿಯ ಎಸೆತಗಳು ಬರ್ತಾ ಇದೆ. ಓಟ ನಿಗ್ರಿತ ಚೆಂಡುಗಳು ಮಾತ್ರ ಅಂಕಿಅಂಶ ಪಡೆದು ಸೇರ್ತಾ ಇದೆ. 2ನೇ ಬಾರಿ ನಂದ ಉತ್ತಮ ರೀತಿಯ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಲೆಗ್ ಸೈಡ್ ಗಲ್ಲಿ ಪಾಯಿಂಟ್ ಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳ ಮುಖಾಂತರವಾಗಿ ದೊಡ್ಡದ ಸೇರ್ಪಡೆ. ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಒಳತಿರುವಂತ ಚೆಂಡು ಕಂಡುಕೊಳ್ತಾ ಇದೆ. ಓಟ ನಿಗ್ರಿತ ಚೆಂಡುಗಳು ಬರ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇಲ್ಲ. ಮತ್ತೆ ನಂದ
ಎಸೆತಗಾರಿಕೆ ಭಾಗದಲ್ಲಿ ಅಥವಾ ರೀತಿಯ ಎಸೆತಗಾರಿಕೆಗಳು ಬರ್ತಾ ಇದೆ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನನ್ನ ಎಸೆತಿರ್ತಕ್ಕಂಥ ಎಲ್ಲ ಎಸೆತಗಳು ಕೂಡ ಸುರಕ್ಷಿತವಾಗಿ ಸುಭದ್ರಿತ ಗೋಡದ ಹಿಂಬದಿಲಿ ಕೈ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಓಟ ನಿಗೃತ ಚೆಂಡುಗಳಾಗಿ ಮಾರ್ಪಡ್ತಾ ಇದೆ. ಕೊನೆಯ ಚೆಂಡಿಗಾಗಿ ನಂದ ಮೂರನೇ ವರ್ಣ ಅಂತಿಮ ಚೆಂಡು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಮಿಡ್ ವಿಕೆಟ್ ಸೀಮಾರೇಖೆ ಹೊರಕ್ರಮಣೆಯ ಚೆಂಡು ಕ್ರಮಿಸಿಕೊಳ್ತಾ ಇದೆ. ಸಿಕ್ಸರ್ ಆರೋಟದ ಸೇರ್ಪಡೆಗಳು ಬರ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ 18 ಚೆಂಡಿನ ಮುಕ್ತಾಯದ ಬಳಿಕ 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗ್ತದೆ. ದಾಂಡಿಗತನ ತಂಡಕ್ಕೆ 30 ಚೆಂಡು 34 ಓಟಗಳು ಬರಬೇಕಾಗ್ತದೆ. ಪ್ರತಿಯೊಂದು ಚೆಂಡಿಗೂ ಕೂಡ ರೊಟೇಟರ್ ರೂಪದ ಆಟವನ್ನು ಆಡಿದ್ರೂ ಕೂಡ ಸುಲಭ ಸಾಧ್ಯತೆಯಾಗಿ ಜಯಿಸಬಲ್ಲ ಪಂದ್ಯಾಟ. ಒಂದು ವೇಳೆ ಲೆಕ್ಕಾಚಾರ ತಪ್ಪಿದ್ರೆ ನೇರವಾಗಿ ಎಸೆತಗಾರರು ಸೇರಿಕೊಂಡು ಎಸೆಯಬಲ್ಲ ಅಂತ ಎಸೆತಗಳೆಲ್ಲರೂ ಕೂಡ ಡಾಟ್ ಅಂಡ್ ಡೆಲಿವರಿ ಜೊತೆಗಾಗಿ ವಿಕೆಟ್ ಟೇಕಿಂಗ್ ಎಸೆತಗಾರಿಕೆಗಳು ಬರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಪಂದ್ಯ ಜಯಕ್ಕಾಗಿ. ಆ ನಿಟ್ಟಿನಲ್ಲಿ ಯಾಸೀನಿಗೆ ಎಸೆತಗಾರಿಕೆಯನ್ನು ನೀಡಿಕೊಡುವಂತಹ ಪ್ರಯತ್ನ. ಮೊದಲ ಎಸೆತ ಸುಂದರತೆ ಚೆಂಡು ತನ್ಮೂಲಕ ಕವರ್ಸ್ ಮೆಡಾಲ್ ಒಳಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಬರ್ತಾ ಇದೆ. ಕಾಯುತ್ತಿದ್ದ ಕೈಗಳಿಗೆ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡೆದುಕೊಳ್ಳಬಲ್ಲಂತಹ ಒಂದು ಪ್ರಯತ್ನ ಯಶಸ್ಸನ್ನು ತಂದು ಕೊಡ್ತಾ ಇದೆ. ಉದರಿ ಆಘಾತ ಏನಾರು ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಅಫ್ರೀದ್ ಅಂಕಣಕ್ಕೆ ಆಗಮಿಸಿಕೊಂಡ್ರು. ನಹೀಮ್ ವಾಪಸ್ ಸಾಥಿಯನ್ನು ಕಂಡುಕೊಳ್ತಾ ಇದ್ದಾನೆ. ಹೊಸ ಆಟಗಾರ ಅಫ್ರೀದ್ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ರಿವರ್ಸ್ ಶಾಟ್ ಅನ್ನು ದಾಖಲಿಸುವಂತಹ ಒಂದು ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆ ಎಸೆತಗಾರಿಕೆ ಬರ್ತಾ ಇದೆ. ಸಡನ್ಲಿ ಪುಡಿತವನ್ನು ಕಂಡುಕೊಳ್ತಾ ಇದೆ. ಪುಡಿತವನ್ನು ಕಂಡಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ವೇಗದ ಎಸೆತಗಾರಿಕೆಗಳು ಬರ್ತಾ ಇದೆ. ಚೆಂಡಿಗೆ ವೇಗವನ್ನು ನೀಡಿಕೊಡ್ತಾ ಇದ್ದಾರೆ. ವೇಗದ ಚೆಂಡುಗಳು ಓಟಗಳಿಗೆ ಅವಕಾಶ ನೀಡಿಕೊಡ್ತಾ ಇಲ್ಲ.
ಸುಂದರತೆ ಚೆಂಡು ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಚುಕ್ಕಿವಾದ ಎಸೆತಗಾರಿಕೆಗಳು ಬರ್ತಾ ಇದೆ. ನೋಬಾಲ್ ಸೂಚನೆಗಳು ವಂಚಿಕೊಳ್ತಾ ಇದ್ದಾರೆ, ಗಮನಿಸಿಕೊಳ್ಳಿ. ನೋಬಾಲ್ ಸೂಚನೆಗಳು ವಾನೆಯನ್ನು ತೀರ್ಪುಗಾರರು ನೀಡಿಕೊಡ್ತಾ ಇದ್ದಾರೆ. ಫ್ರೀ ಹೀಟ್ ಅವಕಾಶಗಳು ದೊರಕಿ ಬರ್ತದೆ. ಫ್ರೀ ಹೀಟ್ ಅವಕಾಶಗಳು ಅಫ್ರೀದಿಗೆ ಫ್ರೀ ಹೀಟ್ ಅವಕಾಶಗಳು ನೀಡಿಕೊಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಅದು ಯಾವ ರೀತಿಯ ಎಷ್ಟುಗಾರಿಕೆ ಬರ್ತದೆ ನೋಡ್ಬೇಕಷ್ಟೇ. ಪಂದ್ಯಾಟ ಜಯಿಸಬೇಕಾದ್ರೆ ಫ್ರೀ ಹೀಟ್ ಚೆಂಡು ಕೂಡ ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಬರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಯಾಸಿನ್ ರವರ ಭುಜದ ಮೇಲ್ಭಾಗದಲ್ಲಿ ಒತ್ತಡವನ್ನು ಏರ್ತಾ ಇದೆ. ಸುಂದರತೆ ಚೆಂಡು ತಟ್ಟಿಮುಟ್ಟಿ ಒಟ್ಟುಗಳನ್ನು ಕಸಿಯುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ನೇರ ವಿಭಾಗಕ್ಕೆ ದಬ್ಬಿಸುವಂತಹ ಪ್ರಯತ್ನವನ್ನು ಅಫ್ರೀದ್ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ನೋಡಿದ ಸೇರ್ಪಡೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಕೊನೆ 2 ಎಸೆತ ಉಳಿತಾ ಇದೆ. 4ನೇ ಓವರ್ನ ಅಂತಿಮ 2 ಎಸೆತಕ್ಕಾಗಿ ಹಸಿನ 5ನೇ ಬಾರಿ ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಅತಿಕ್ರಮಣ ಒಟ್ಟುಗಳು ಬರ್ತಾ ಇದೆ. ಲೆಗ್ ಸ್ಟಿಪ್ ಅವರ ತಿರುವನ್ನು ಚೆಂಡು ಕ್ರಮೇಣೆಯನ್ನು ಕಂಡುಕೊಳ್ತಾ ಇದೆ. ವೈಡ್ ಸೂಚನೆ, ಉಚಿತ ಓಟ. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಬರ್ತಾ ಇದೆ. ನೇರವಾಗಿ ತೀರಾ ಕೆಳ ಅಂಚಿಗೆ ಸಾಗಿರ್ತಕ್ಕಂಥ ಚೆಂಡು ಕಾಲಿಗೆ ಬಡಿಯುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಕೊನೆಯ ಬಾರಿ ತನ್ನ ಮೂಲಕ ಲೆಗ್ ಸೈಡ್ ಸೀಮರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ರೋಟದ ಸೇರ್ಪಡೆ ಬರ್ತಾ ಇದೆ. ತಂಡದ ಒಟ್ಟಾರೆ ಒಟ್ಟುಗಳು 24 ಚೆಂಡಿನ ಮುಕ್ತಾಯದ ಬಳಿಕ 19ಕ್ಕೆ ಸಾಗ್ತಾ ಇದೆ. ಇನ್ನು ಕೂಡ 24 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಸಬಲರು ಮದನ ಮತ್ತೆ ಮದನಿಗೆ ನೀಡಿಕೊಡುವಂತಹ ಪ್ರಯತ್ನ. ಸುಂದರತೆ ಚೆಂಡು ತನ್ನ ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. ತನ್ನ ಮೂಲಕವಾಗಿ 2 ಓಟಗಳ ಸೇರ್ಪಡೆಗಳು ಬರ್ತಾ ಇದೆ. 21 ಓಟಗಳು ಬರ್ತಾ ಇದೆ. 2 ಓಟದ ಸೇರ್ಪಡೆ ಮುಖಾಂತರವಾಗಿ 21ಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಓಟುಗಳು. ಸುಂದರತೆ ಚೆಂಡು ತನ್ನ ಮೂಲಕವಾಗಿ 1ರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. ಯಶಸ್ವಿಕರ 2 ಓಟಗಳ ಹೆಚ್ಚುವರಿಗಳು ಬರ್ತಾ ಇದೆ. ತಂಡದ ಒಟ್ಟಾರೆ ಓಟುಗಳು 23ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ
21 ಎಸೆತ 21 ಒಟ್ಟುಗಳು ಬರಬೇಕಾಗ್ತದೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಸಾಗಿತ್ತು. ತನ್ನ ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ 23ಕ್ಕೆ ಸಾಗ್ತಾ ಇದೆ. ರಿವರ್ಸ್ ಶಾಟ್ ಅನ್ನು ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಗಡದ ಹಿಂಬದಿಯಲ್ಲಿ ಚೆಂಡು ಸಾಗ್ತಾ ಇದೆ. 20 ಓಟಗಳ ಅವಕಾಶಗಳು. ಪ್ರತಿಯೊಂದು ಚೆಂಡಿಗೂ ಕೂಡ ಓಟಗಳನ್ನು ಕಸಿದುಕೊಂಡ್ರೆ ಸುಲಭ ಸಾಧ್ಯತೆಗೆ ಜಯಿಸಬಲ್ಲ ಪಂದ್ಯಾಟ. ಲೆಕ್ಕಾಚಾರ ತಪ್ಪಿದ ವಿಕೆಟ್ ಟೇಕಿಂಗ್ ಎಸೆತಗಾರಿಕೆಗಳು ಕಣಖಂಡಿತವಾಗಿ ಬರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಪಂದ್ಯಾಕೂಟ. ಆ ನೆಲೆಯಲ್ಲಿ ಅದೃಷ್ಟ ಚಂಚಲತೆಯ ಜೊತೆಗಾಗಿ ಅದು ಯಾವ ತಂಡ ಯಾವ ಪರಿಸ್ಥಿತಿಗೆ ಆದಾಗ್ತದೆ ನೋಡಬೇಕಷ್ಟೇ. ತನ್ನ ಮೂಲಕ ಲೆಗ್ ಸೈಡ್ ಸೀಮಾರಕ್ಕೆ ಒಳಭಾಗವನ್ನು ಚೆಂಡು ಕ್ರಮಿಸ್ತಾ ಇದೆ. ಸಿಕ್ಸರ್ ರೋಟದ ಸೇರ್ಪಡೆ ಅಫ್ರೀದ್ ದಾಂಡಿನ ಮುಖಾಂತರವಾಗಿ ಸಿಕ್ಸರ್ ಬರ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿ. ತನ್ನ ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತ ಪ್ರಯತ್ನ. 2 ಓಟಗಳ ಹೆಚ್ಚುವರಿ ಬರ್ತಾ ಇದೆ. ಉತ್ತಮ ರೀತಿಯ ಅಂತಿಮ ಹಂತದ ಶ್ರೇಷ್ಠ ಪಂದ್ಯಾಟಗಳು. ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಬರ್ತಾ ಇದೆ. ಮಧು ಅಷ್ಟರ ಮುಖಾಂತರವಾಗಿ ಅಂತಿಮ ಹಂತದಲ್ಲಿ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ್ರು. ಕ್ಷೇತ್ರರಕ್ಷಣೆ ಮಾಡೋದ್ರ ಮುಖಾಂತರವಾಗಿ ಕೇವಲ 2 ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟಾರೆ ಓಟಗಳು 33ಕ್ಕೆ ಸಾಗ್ತಾ ಇದೆ. ಮೂವತ್ತ ತಂಡದ ಒಟ್ಟಾರೆ ಒಟ್ಟುಗಳ ಜಯಕ್ಕಾಗಿ ಸುಂದರತೆ ಚೆಂಡು. ಓಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇದೆ. ಆಕ್ರಮ ಸೀಮಿತ ಪ್ರದೇಶದ ಒಳಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ತನ್ನ ಮೂಲಕವಾಗಿ ಓಟಗಳ ಅವಕಾಶಗಳು ಬರ್ತಾ ಇದೆ. ಒಂಟಿ ರೂಪದ ಅವಕಾಶಗಳು. ಸುಂದರತೆಯ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚುಕ್ಕಿಮದ್ದರ ಎಸೆತಗಾರಿಕೆಗಳು ಬರ್ತಾ ಇದೆ. ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೌಫೀಕ್ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ವಿಶಿಷ್ಟ ಶೈಲಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ತನ್ನ ಮೂಲಕ 1 ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ವಿಶಿಷ್ಟತೆಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಒಂದು ಹಂತದಲ್ಲಿ ಎಸೆತಗಾರನ ಗೊಂದಲಕ್ಕೆ ಉಂಟು ಮಾಡುವಂತಹ ಒಂದು ವಿಶಿಷ್ಟತೆಯ ಹೊಡೆತಗಳು ಅಂಕಣದ ಭಾಗದಲ್ಲಿ ಬರ್ತಾ ಇದೆ. ನೇರ ವಿಭಾಗಕ್ಕೆ ದಾಖಲಿಸಿಕೊಂಡ್ರು ಅಫ್ರೀದ್. 1 ಓಟಗಳ ಸೇರ್ಪಡೆ ಬರ್ತಾ ಇದೆ.
ಸುಲಭವಾಗಿ ಜಯಿಸಬಲ್ಲ ಪಂದ್ಯಾಟಗಳು ಕೈ ಜಾರಿರ್ತಕ್ಕಂಥ ನಿದರ್ಶನಗಳು ಕೂಡ ಕ್ರಿಕೆಟ್ ವಲಯದಲ್ಲಿ ಕಂಡುಕೊಳ್ತದೆ. ಆ ನೆಲೆಯಲ್ಲಿ ತೌಫಿಕ್ ತಗಾರಿಕೆ ಭಾಗದಲ್ಲಿ ಸುಂದರತೆ ಹೊಡೆತ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಲಾಂಗ್ ಲೆಗ್ ಸೀಮಾ ರೇಖೆ ಹೊರಭಾಗವನ್ನು ಚೆಂಡು ಕ್ರಮಿಸ್ತಾ ಇದೆ. ಸಿಕ್ಸರ್ ರೋಟದ ಸೇರ್ಪಡೆ ಬರ್ತಾ ಇದೆ. ಜಯಕ್ಕಾಗಿ 4 ಓಟ ಬರಬೇಕಷ್ಟೇ. ಅಂತಿಮ ಪಂದ್ಯಾಟ ಜಯಕ್ಕಾಗಿ 4 ಓಟ. ಫೈನಲ್ ಕಾಳಗ ಜರುಗಿಕೊಳ್ತಾ ಇದೆ. ಫೈನಲ್ ಪಂದ್ಯಾಕೂಟ ಅಂತಿಮ MLA ಕಪ್ಪ ಅದ್ಯಾರ ಮಡಿಲಿಗೆ ದೊರಕ್ತದೆ ನೋಡ್ಬೇಕಷ್ಟೇ. ಸುಂದರ ತೊಳೆತಕ್ಕೆ ಪ್ರಯತ್ನ ಪಟ್ಕೊಟ್ರು ತನ್ನ ಮೂಲಕವಾಗಿ 2 ಓಟದ ಸೇರ್ಪಡೆಗಳು ಬರ್ತಾ ಇದೆ. ಉತ್ತಮ ರೀತಿಯ ಕ್ಷೇತ್ರಕ್ಷಣ ಅಂತಿಮ ಹಂತದಲ್ಲಿ ಬರ್ತಾ ಇದೆ. ಇನ್ನು ಜಯಕ್ಕಾಗಿ 2 ಓಟಗಳು ಬರಬೇಕಾಗ್ತದೆ. ಪುಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ನ ಮೂಲಕ 21ನೇ ವಾರ್ಡಿನ ಆಟಗಾರರನ್ನು ಮಡಿಸೋದ್ರ ಮುಖಾಂತರವಾಗಿ 33ನೇ ವಾರ್ಡ್ನ ಆಟಗಾರರು ಜಯದ ದುಡಿಮೆಯನ್ನು ಬಾರಿಸಿಕೊಡ್ತಾ ಇದ್ದಾರೆ. MLA ಕಪ್ನ ವಿನ್ನರ್ಸ್ ಚಾಂಪಿಯನ್ಸ್ ಆಗಿ ಹೊರಹೊಮ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಎಲ್ಲರಿಗೂ ಕೂಡ ಬಂದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದಿಸಿಕೊಳ್ತಾ ಇದ್ದಾನೆ. ಮುನ್ರಾಮಣ್ಣ ಅವರು ಸ್ಟೇಜ್ ಮೇಲೆ ಬರಬೇಕು ದಯವಿಟ್ಟು. ವರದಣ್ಣು, ಜಯರಾಮಣ್ಣು, ವಿನ್ನಿಂಗ್ ಟೀಮ್ ಕ್ಯಾಪ್ಟನ್ ಮಾಡ್ತೀನಿ. ಮೊದಲಿಗೆ ವಾರ್ಡ್ ನಂಬರ್ 33 ವಿನ್ ಆಗಿರೋದ್ರಿಂದ ಅವ್ರಿಗೊಂದು ಶುಭಾಶಯಗಳು. ರನ್ನರ್ಸ್ ಆಫ್ ವಾರ್ಡ್ ನಂಬರ್ 21 ಅವ್ರಿಗೂ ಸಹ ಶುಭಾಶಯಗಳು. ಈ ಪಂದ್ಯವನ್ನು ಕುರಿತು ವಾರ್ಡ್ ನಂಬರ್ 33ಯ ಕಾರ್ಪೊರೇಟರ್ ಆಗಿದ್ದಂತ ಅಬ್ದುಲ್ ವಾಜೀದ್ ಸರ್ ಅವರು ಒಂದೆರಡು ಮಾತಾಡಬೇಕು. MLA ಕಪ್ನ ಸ್ವಲ್ಪ ಅದ್ರ ಬಗ್ಗೆ ವಿವರಿಸಬೇಕಾಗಿ ವಿನಂತಿ.
ಎಲ್ಲರಿಗೂ ನಮಸ್ಕಾರ. ಹೆಬ್ಬಾಳ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಬೈರ್ತಿ ಸುರೇಶ್ ಹೆಸರಲ್ಲಿ ಇವತ್ತು MLA ಕಪ್ಪು ಮಾಡಿದ್ವಿ. ಯುವ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಭಾಳ ಉತ್ತಮ ಒಳ್ಳೆಯ ಒಂದು ಟೂರ್ನಮೆಂಟ್ ಈ ಭಾಗದಲ್ಲಿ ಮಾಡಿದ್ದೀರಾ. ಎಲ್ಲ ವಾರ್ಡು ಎಲ್ಲ ಪ್ಲೇಯರ್ಸ್ ಭಾಳ ಉತ್ತಮವಾಗಿ ಆಟ ಆಡಿದ್ದಾರೆ. 8 ವಾರ್ಡು ಮತ್ತು 2 ಬ್ಲಾಕು ಭಾಳ ಸೀನಿಯರ್ಸು ಸೇರಿ ಚೆನ್ನಾಗಿ ಆಟ ಆಡಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ಆದರೆ ವಿನ್ನರ್ ಯಾರೋ ಒಂದೇ ಆಗ್ತಾರೆ. ಇವತ್ತು ಭಾಳ ಸಂತೋಷದಿಂದ ಹೇಳಬೇಕಂದ್ರೆ ವಾರ್ಡ್ 33 ಅವರು ಭಾಳ ಚೆನ್ನಾಗಿ ಉತ್ತಮವಾಗಿ ಆಟ ಆಡಿದ್ದಾರೆ. ಅವ್ರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ 21ನೇ ವಾರ್ಡಿನ ಎಲ್ಲ ಪ್ಲೇಯರ್ಸು ಭಾಳ ಫೈಟನ್ನು ಕೊಟ್ಟಿದ್ದಾರೆ. ಸೋಲು ಗೆಲುವು ಅಂತ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಯೂತ್ ಕಾಂಗ್ರೆಸ್ ಅವ್ರಿಗೆ ಎಲ್ಲ ಪದಾಧಿಕಾರಿಗಳನ್ನ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ರೀತಿಯ ನಮ್ಮ ಶಾಸಕರ ಬೆಂಬಲದಿಂದ ಇಡೀ ಹೆಬ್ಬಾಳ ಕ್ಷೇತ್ರದಲ್ಲಿ ಇಂಥ ಟೂರ್ನಮೆಂಟ್ಗಳು ಪ್ರತಿ ತಿಂಗಳು ಆಯೋಜನೆ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿವಸದಲ್ಲಿ ಇನ್ನೂ ಒಳ್ಳೆ ಟೂರ್ನಮೆಂಟ್ ಮಾಡವ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂದರೆ ಭಾಳ ಈ ಟೂರ್ನಮೆಂಟ್ ಒಂದು ಒಳ್ಳೆ ಏನಂದರೆ ಯೂಟ್ಯೂಬ್ ಲೈವ್ ಆಯಿತು ಮತ್ತು 2 ಕಡೆ LED ಡಿಸ್ಪ್ಲೇವನ್ನು ಮಾಡಿದ್ದರು. ಬಹುಶಃ ಇಡೀ ಹೆಬ್ಬಾಳ ಕ್ಷೇತ್ರದಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ. ಇದಕ್ಕೆ ನಮ್ಮ ಶಾಸಕರಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಊಟದ ವ್ಯವಸ್ಥೆಯನ್ನು ಆಗಿದೆ. 1200 ಪ್ಲೇಯರ್ಸ್ ಏನು ಇವತ್ತು ಆಟ ಆಡಿದ್ದಾರೆ. ಎಲ್ಲರಿಗೂ ಇವತ್ತು ಉಚಿತ ಊಟವನ್ನು ಆಡಿಯನ್ಸ್ಗೆ ಕೊಟ್ಟಿದ್ದಾರೆ ಮತ್ತು ಪ್ಲೇಯರ್ಸ್ಗೂ ಕೊಟ್ಟಿದ್ದಾರೆ. ಮತ್ತು ಸಾಕಷ್ಟು ಪ್ಲೇಯರ್ಸ್ಗೆ ಆಟಕ್ಕೆ ಅವಕಾಶ ಸಿಕ್ಕಲಿಲ್ಲ. ಸಾಕಷ್ಟು ಜನ ನಮ್ಮ ವಾರ್ಡಲ್ಲಾಗಲಿ ಬೇರೆ ವಾರ್ಡಲ್ಲಿ ಇನ್ನೂ ಆಟ ಆಡಬೇಕಂತ ಆಸೆ ಇತ್ತು, ಆದರೆ ಸಮಯದ ಅಭಾವ ಇತ್ತು. ಅದಕ್ಕೆ ನಮ್ಮ ಚೀಫ್ ಆರ್ಗನೈಸರು ಹೇಳ್ತಾ ಇದ್ದಾರೆ, ವರದಾ ಅವರು 2 ಟೀಮ್ ಒಂದು ವಾರ್ಡ್ಗೆ ಮುಂದಿನ ಸಲ ಮಾಡೋಣ, ಒಂದು ಶನಿವಾರ ಭಾನುವಾರ 2 ಸಹ ಒಂದು ಟೂರ್ನಮೆಂಟ್ ಮಾಡೋಣ ಅಂತ ನಮ್ಮ ಶಾಸಕರನ್ನು ಕೇಳ್ಕೊತೀವಿ. ಮುಂದಿನ ದಿವಸದಲ್ಲಿ ಬಹುಶಃ ಉಗಾದಿ ಕಪ್ಪು ಮತ್ತೊಂದು ಯಾವುದೋ ಒಂದು ಕಪ್ಪು ಮಾಡೋ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಬಂದಂಥ ಅತಿಥಿಗಳು ಅನ್ನೋದಕ್ಕಿಂತ ನಮ್ಮ ಪಕ್ಷದ ನಾಯಕರುಗಳು, ಅವರಿಗೆ ನಮ್ಮ ಹೆಬ್ಬಾಳ ಯೂತ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ. ಮೊದಲಿಗೆ ನಾನು ಯೂತ್ ಕಾಂಗ್ರೆಸ್ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಬಂದಂಥ ನಮ್ಮ ಹಿರಿಯ ಮುಖಂಡರುಗಳಿಗೆ ಸನ್ಮಾನ ಯೂತ್ ಕಾಂಗ್ರೆಸ್ ವತಿಯಿಂದ. ಮೊದಲಿಗೆ ವಾಜಿದ್ ಸಾರ್ಗೆ ಪುನೀತ್ ಅವರಿಂದ ಚಾಲು ಆರ್ ಮೆಮೆಂಟ್ ಒಂದು ಮೆಮೆಂಟ್ ಎತ್ಕೊಳ್ಳೋ ಒಂದೊಂದು ಕೂಡ ನೆಕ್ಸ್ಟ್ ಚೇತನ್ ಕೈ 3 ರೆಡಿ ಮಾಡೋ. ಶಾಲು ತಂದಿದ್ದು ನಮ್ಮ ಹೆಬ್ಬಾಳ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ಬಾಲಾಜನ್ ಅವರಿಗೆ ಚೇತನ್ ಅವರಿಂದ ಮಾಲಾರ್ಪಣೆ. ಅಭಿ ಇಲ್ಲಿ ಬಾ, ಇಲ್ಲಿ ಅಭಿ. ಮತ್ತು ನಮ್ಮ ವಾರ್ಡ್ ನಂಬರ್ 22 ಮುನ್ರಾಮಣ್ಣ ಅವರಿಗೆ ಅಭಿ ಅವರಿಂದ ಮಾಲಾರ್ಪಣೆ. ಪುಟ್ಟ ಒಂದು ನಿಮಿಷ ಬೈಲಿ, ಅಭಿನ ಕರಿತೀನಿ. 34 ಅಭಿ ಬ್ಲಾಕ್ ಅಧ್ಯಕ್ಷರು ದಯವಿಟ್ಟು ಎಲ್ಲಿಂದ ಬರಬೇಕು, ಒಂದು ನಿಮಿಷ. ಹಾಗೂ ಜೆಸಿನಗರ್ ವಾರ್ಡ್ನ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ಸರ್ವಣ ಸಾರ್ಗೆ ಪುಟ್ಟ ಅವರಿಂದ ಮಾಲಾರ್ಪಣೆ. ಹಾಗೂ ಲವಣ್ಣ ಅವರಿಗೆ ಮಂಜು ಅವರಿಂದ ಮಾಲಾರ್ಪಣೆ. ಇಲ್ಲವರಣ್ಣ ಲವಣ್ಣ. ಹಾಗೂ ಯೂತ್ ಕಾಂಗ್ರೆಸ್ ಜೊತೆ ಸೇರಿ ಇಬ್ರು ತುಂಬಾ ಸಪೋರ್ಟ್ ಮಾಡಿದಂತ ಜಯರಾಮಣ್ಣ ಅವ್ರಿಗೆ ಅಭಿ ಆಗ್ತಲ್ಲ
ರವಿ ರವಿ ಬಾ ರವಿ 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 ಅವರಿಂದ ಮಾಲಾರ್ಪಣೆ. ಜಯರಾಮ್ ಇಬ್ರು ಆಗ್ತೀರಾ ಅವನ ಇಷ್ಟ. ಮತ್ತು ಸೀನಿಯರ್ ವರ್ಧನ್ ಅವರಿಗೆ ನಮ್ಮ ಶೆಟ್ಟಿ ಅವರಿಂದ ಮಾಲಾರ್ಪಣೆ. ನಾವು ಈ ಟೂರ್ನಮೆಂಟ್ ನಡೆಸಬೇಕು ಅಂತ ಹೇಳಿದಾಗ ಬಾಲಜನ್ನಾಗ್ಲಿ ವಾಜಿ ಸರ್ ಆಗ್ಲಿ ಆನಂದಣ್ಣಾಗ್ಲಿ ನೀವು ಮಾಡ್ರಿ, ನಾವು ನಿಮ್ ಹಿಂದಿರ್ತೀವಿ, ನೀವು ಮುಂದೆ ಮಾಡ್ರಿ, ಏನ್ ಸಪೋರ್ಟ್ ಬೇಕು ಅವ್ರು ಮಾಡ್ತೀವಿ ಅಂತ ಹೇಳಿದ್ರು. ಅದೇ ತರ ನಮಗೆ ಸಪೋರ್ಟು ಮಾಡಿದ್ದಾರೆ. 2 ಬ್ಲಾಕ್ ಅಧ್ಯಕ್ಷರು ಹಾಗೂ 3 ಮಾಜಿ ಕಾರ್ಪೊರೇಟರ್ಗಳಿಗೆ ನಮ್ಮ ಕಡೆಯಿಂದ ಯೂತ್ ಕಾಂಗ್ರೆಸ್ ತುಂಬಾ ಧನ್ಯವಾದಗಳು. ಇದೀಗ ಬಹುಮಾನ ವಿತರಣೆಯ ಸಂದರ್ಭ. ನಮ್ಮ ಶಾಸಕರು ಫೋನ್ ಮಾಡಿದ್ರು. ವಿನ್ನರ್ಸ್ಗೂ ಅಭಿನಂದನೆ ಹೇಳಿದ್ದಾರೆ, ಲೂಸರ್ಸ್ಗೂ ಅಭಿನಂದನೆ ಹೇಳಿದ್ದಾರೆ. ಮತ್ತು ಈ ಫ್ಲಡ್ ಲೈಟ್ಸು ಈ 2 ಭಾಗ ಇದೆ. ಇನ್ನು 2 ಭಾಗದಲ್ಲಿ ನಾನು ಫ್ಲಡ್ ಲೈಟ್ಸ್ ಹಾಕ್ಸ್ಕೊಡ್ತೀನಿ, ಮುಂದಿನ ದಿವಸದಲ್ಲಿ ಇನ್ನೂ ಉತ್ತಮವಾಗಿ ನಮ್ಮ ಹುಡುಗರು ಆಡಲಿ ಅಂತ ಒಂದು ಸಂದೇಶವನ್ನು ಹೇಳಿದ್ದಾರೆ. ಈ ಮೂಲೆ ಮತ್ತು 2 ಕಡೆ ಇನ್ನೂ ಫ್ಲಡ್ ಲೈಟ್ಸ್ ಆಗುತ್ತೆ ಬಹುಶಃ. ಮತ್ತು ಆಸಿಫ್ ಸಾರ್ಗೆ ಮಾಲಾರ್ಪಣೆ. ಮದನ್ ಬಂದಿಲ್ಲ ಅಣ್ಣ, ನಾನು ಸಾಮಾನು ಬಂದ. ಕಾಂಗ್ರೆಸ್ ಮುಖಂಡರಾದಂತಹ ನಾನ್ ಸಾಮಾನ್ ಅವರಿಗೆ ಮಾಲಾರ್ಪಣೆ. ಹಾಗೂ ಬೂಚಂಗವಾಡ್ನ ಅಶ್ರಫ್ ಬಾಯಿಗೆ ಮಾಲಾರ್ಪಣೆ ಮತ್ತು ಇಮ್ರಾನ್ ಅವ್ರಿಗೂ ಸಹ ಮಾಲಾರ್ಪಣೆ. ನನ್ನ ಬಾಲ್ಯದ ಸ್ನೇಹಿತ ಬಲ್ಲು ಅವ್ರಿಗೂ ಸಹ ಮಾಲಾರ್ಪಣೆ. ದಯವಿಟ್ಟು ಬರ್ಬೇಕು ಬಲ್ಲು. ಅದೇ ನನ್ನ ಬಾಲ್ಯದ ಸ್ನೇಹಿತ ಬಲ್ಲು ಸಹ ಮಾಲಾರ್ಪಣೆ. ಊಟದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾನೆ. ಹಾಗೂ ಈಶ್ವರಣ್ಣ ಅವರ ಮಗಾದ ಬಾಬು ಅವ್ರಿಗೂ ಸಹ ಮಾಲಾರ್ಪಣೆ. ಜಾರ ಬಲ್ಲು. ಹಾಗೂ ಮತ್ತೊಬ್ಬರ ನಾಯಕರಾದಂತ ವರದರಾಜ್ ಅವ್ರಿಗೂ ಸಹ ಪುನೀತ್ ಅವರಿಂದ ಮಾಲಾರ್ಪಣೆ. ರಾಗಿಲ್ಲ ಅವರೇ, ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ರಾಘು ಅವರಿಗೆ ಮಾಲಾರ್ಪಣೆ. ಹಾಗೂ ಅಭಿ ಅವರಿಗೆ ಫಸ್ಟ್ ನಮ್ಮ ಯೂತ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಆದಂತ ಅಭಿ ಅವರಿಗೆ ಮಾಲಾರ್ಪಣೆ. ರಾಘವ್ ಅವರು ಎಲ್ಲಿಗೂ ಬರ್ಬೇಕು, ದಯವಿಟ್ಟು ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ರಾಘವ್ ಅವರು ಚೇತನ್ ಅವರಿಗೆ ಮಾಲಾರ್ಪಣೆ. ರಾಘವ್ ಅವರು ದಯಮಾಡಿ ಬರಬೇಕು. ಯೂತ್ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಆಗ್ತದೆ. ಬಹುಶಃ ಇಲ್ಲಿ ನೋಡ್ತಾ ಇದ್ರೆ ವಾಲಂಟಿಯರ್ಸ್ ಇವ್ರದೇ ಒಂದು 4 ಟೀಮ್ ಆಗ್ಬೋದು, ಅಷ್ಟು ಜನ ಸೇರಿದ್ದೀರಿ ಇಲ್ಲಿ. ಅಭಿನಂದನೆಗಳು ತಮಗೆಲ್ಲರೂ ಕೂಡ. ಒಟ್ಟಾಗಿ ಸೇರೋದು ಆರಂಭ, ಒಟ್ಟಾಗಿ ಸೇರಿ ಚರ್ಚೆ ಮಾಡೋದು ಪ್ರಗತಿ, ಒಟ್ಟಾಗಿ ಸೇರಿ ಕೆಲಸ ಮಾಡೋದು ಯಶಸ್ವಿ ಅಂತಕ್ಕಂಥ ಮಾತನ್ನ ಇವತ್ತು ನೀವು ಸಾಬೀತು ಮಾಡಿದ್ದೀರಿ. ತಮಗೆಲ್ಲರೂ ಕೂಡ ಅಭಿನಂದನೆಗಳು. ಇದೀಗ ಮ್ಯಾನ್ ಆಫ್ ದಿ ಮ್ಯಾಚ್ ಅವೆಲ್ಲ ಕೊಟ್ಕೊಂಡು ಮೆಡಲ್ಸ್ಗಳೆಲ್ಲ ಹಂಗೆ ಶೆಟ್ಟಿ ಮೆಡಲ್ಸ್ ಮಂಜ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ 33 ವಾರ್ಡ್ನ ತಂಡದ ನಾಯಕ ಪುಟ್ಟ 3 ಸಿಕ್ಸರ್ ಭರ್ಜರಿ ಸಿಕ್ಸರ್ ಹೊಡೆದಿದ್ದಾರೆ. ಮ್ಯಾಚಿನ ಗತಿಯನ್ನೇ ತುರು ಮಾಡಿದ್ದಾರೆ. ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ಪುಟ್ಟ. ಮ್ಯಾನ್ ಆಫ್ ದಿ ಮ್ಯಾಚ್ ಬೆಸ್ಟ್ ಬ್ಯಾಟ್ಸ್ಮನ್ ಅದು ಅತ್ತಿಗೆ ಅದೇನೆ ಅದೇ ಕಣ ಬೆಸ್ಟ್ ಬ್ಯಾಟ್ ಅದೇನೇ ಕೊಡ್ಬೇಕಾಗಿರೋದು ಅವನಕ.
ಅದು ಪ್ಲೇಯರ್ ಮ್ಯಾಚ್ ಆದ್ರೆ ಚಿಕ್ಕ ಬೆಸ್ಟ್ ಬ್ಯಾಟ್ಸ್ಮನ್ ಕಣ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದ್ವಿ ನಾವು. ಅದು ಚಕ್ಕದಾಗೈತೆ. ಟೂರ್ನಿಮೆಂಟ್ ನ ಬೆಸ್ಟ್ ಬೌಲರ್ ನದೀಮ್, ವಾರ್ಡ್ ನಂಬರ್ 33. ಬೆಸ್ಟ್ ಬೌಲರ್ ಸರ್, ಅದಲ್ಲ ಇನ್ನು ಸಿಲ್ವರ್ ಬರುತ್ತೆ. ಬೆಸ್ಟ್ ಬ್ಯಾಟ್ಸ್ಮನ್ ಅಮಿತ್, ವಾರ್ಡ್ 21. ಮೊದಲನೇ ಪಂದ್ಯದ 22, ಎರಡನೇ ಪಂದ್ಯದಲ್ಲಿ 15 ಹೊಡೆದಂತ ಅಮಿತ್ ಬತ್ತಾನ ಅಲ್ಲಿಂದ. ಅದಲ್ಲ ಅವೆರಡು ಅಲ್ಲ ಬಿಡು. ಇದೀಗ ದ್ವಿತೀಯ ಬಹುಮಾನ ವಿಜೇತರಾದಂತಹ ವಾರ್ಡ್ ನಂಬರ್ 21 ತಂಡದ ನಾಯಕ ಅರುಣ್ ಅವರು ಬರಬೇಕು. ದಯವಿಟ್ಟು ಸ್ವಲ್ಪ ತಂಡದ ನಾಯಕ ಅವರು ಬಂದು ದ್ವಿತೀಯ ಬಹುಮಾನ ಟ್ರೋಫಿ ಮತ್ತು ಚೆಕ್ ಅನ್ನು, ಕ್ಯಾಶ್ ಕವರ್, ಚೆಕ್ ಎಲ್ರು ಚೆಕ್ ಸರ್. ಕ್ಯಾಶ್ ಕವರ್ ಇಲ್ಲ ಮಂಜ ಕೊಡು ಅಲ್ಲಿ. ರಮೇಶ್ ಕೋಟ ನಮ್ಮ ಟೀಮ್ ತಂಡದ ಎಲ್ಲಾ ಸದಸ್ಯರಿಗೂ ಮೆಡಲ್ ಸಹ ಅರುಣ್ ಅವರು ಇಸ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಕರ್ಸ್ಕೊಡು, ಅವ್ರು ಅಲ್ಲಿ ಆಡ್ತಾವ್ರು ಬಿಡೋ, ಇಲ್ಲ ಆಮೇಲೆ ಇಸ್ಕೊಂಡು ಕೊಡು. ಇದೀಗ ಕೊನೆಯ ಕ್ಷಣ ಮೊದಲನೇ ಬಹುಮಾನ ವಿಜೇತರಾದ ಸಾರಿ ಲೇಟ್ ಆಗಿ ಬಂದಿರೋ ಶ್ರೀಗಂಧನ್ ಅವ್ರು ಬಂದಿದ್ದಾರೆ. ಅಣ್ಣ ಒಂದು ಸನ್ಮಾನ ಮಾಡಿ ಚಟ್ಟೆ ಒಂದು ಶಾಲು ಹಾರತ್ಕೊಂಬ ಶ್ರೀಗಂಧನ್ ಅವ್ರಿಗೆ. ಅಲ್ಲ ಸರ್ ಸನ್ಮಾನ ಶ್ರೀಗಂಧನ್ ಅವ್ರಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ. ಇದೀಗ ಕೊನೆಯ ಘಟ್ಟ ಬಂದಂತ ವೇಳೆ ವಾರ್ಡ್ 33 ನ ಕ್ಯಾಪ್ಟನ್ ಪುಟ್ಟ ಅವರು ಬಂದು ಟ್ರೋಫಿ ಮತ್ತು ಚೆಕ್ ಅನ್ನು ಇಸ್ಕೊಳ್ಬೇಕು. ಅವರ ಅದೃಷ್ಟ ಅವರ ತಂಡದ ಮ್ಯಾನೇಜರ್ ಆಲ್ ವಾಜಿದ್ ಸರ್ ಅವರೇ ಕೊಡಬೇಕಾಗಿ ವಿನಂತಿಯಲ್ಲಿದ್ದಾರೆ. ವಾರ್ಡ್ ಗೆದ್ದಿರೋ ಖುಷಿಗೆ ಸರ್ ನಾಳೆ ಮಂಗಳವಾರ ನೀವೆಲ್ಲರಿಗೂ ಬಿರಿಯಾನಿ ಹಾಕ್ಸ್ಬೇಕು. ನಮಗೆ ಕಷ್ಟ ಅವ್ರು ಗೊತ್ತಾಯ್ತಾ. ಅದೊಂದು ಇರಪ್ಪ ಕರೆಕ್ಟ್, ದಯವಿಟ್ಟು ಕ್ಷಮಿಸಿ. ಇನ್ನೊಂದು ಟ್ರೋಫಿ ಮರ್ತ್ಬಿಟ್ಟಿದ್ರಿ ನಾವು. ಹೆಬ್ಬಾಳ ಬ್ಲಾಕ್ ವರ್ಸಸ್ ಆಟಿನಗರ್ ಬ್ಲಾಕ್ ಸೀನಿಯರ್ಸ್ ಆಡಿದ್ರು. ಅದು ವಿನ್ನರ್ಸ್ ಅಂಡ್ ರನ್ನರ್ಸ್ ಟ್ರೋಫಿ ಕೊಡ್ಬೇಕಾಗಿದೆ, ಅದು ಮರ್ತ್ಬಿಟ್ಟಿದ್ರು. ದಯವಿಟ್ಟು ಕ್ಷಮಿಸಬೇಕು. ವಿನ್ನರ್ಸ್ ಫಸ್ಟ್, ರನ್ನರ್ಸ್ ಹೆಬ್ಬಾಳ ಬ್ಲಾಕ್ ಬಾಲಾಜನ್ ಅವ್ರು ಇಸ್ಕೊಬೇಕು ಟ್ರೋಫಿನ. ರನ್ನರ್ಸ್ ಬಾಲಾಜನಕ ರನ್ನರ್ಸ್ ಆದಂತ ಸೀನಿಯರ್ಸ್ ಹೆಬ್ಬಾಳ ಬ್ಲಾಕ್, ಹಾಗೂ ವಿನ್ನರ್ಸ್ ಆದಂತ
ಸರ್ವಣ ಆರ್ಡಿನರ್ ಆಫ್ ಬ್ಲ್ಯಾಕ್. ಅದಲ್ಲ ಮ್ಯಾನೇಜ್ಮೆಂಟ್ ಚಿಕ್ಕದೊಂದು ವರ್ಧನಗ. ಆ ಪಂದ್ಯದಲ್ಲಿ ಉತ್ತಮವಾದ ಆಟ ಆಡಿದ ಚಿಕ್ಕದು. ಎಲ್ಲ ನಾಗಣ್ಣ ಅವರಲ್ಲಿ ಆ ಪಂದ್ಯ ಉತ್ತಮ ಆಟ ಆಡಿದಂತ ವರ್ಧನ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್. ಅಲ್ಲಿ ನಾಗಣ್ಣ ಇಲ್ಲ ಅಣ್ಣ, ಇದು ಏನ್ ಮಾಡೋದು ಈಗ? ಅದು ಅಣ್ಣನ್ ಕೊಡಿ, ನಮ್ದು ಆರ್ಮಿ